Hi students, I am Manjunath SV, Assistant Professor in Department of Commerce, Sri Vivekananda Degree College, Chintamani. Today, we are going to discuss about a few concepts in banking innovation. In that, the concept is debit card and credit card, which can be called as a plastic cards. The first concept is the debit card. A debit card is an electronic card issued by the bank which allows the customer to access their accounts to withdraw cash or pay for the goods and services. The debit card is a card which is issued by the bank. It allows the customers to access their accounts to withdraw cash or pay for the goods and services. So ಇದರ ಅರ್ಥ ಏನು ಅಂತ ಹೇಳಿದ್ರೆ ಡೆಬಿಟ್ ಕಾರ್ಡ್ ಅನ್ನೋದು ಒಂದು ಪ್ಲಾಸ್ಟಿಕ್ ಕಾರ್ಡ್. ಈ ಕಾರ್ಡ್ ಯಾರು ಇಶ್ಯೂ ಮಾಡಿರ್ತಾರೆ ಅಂತ ಹೇಳಿದ್ರೆ ಇಟ್ ಇಸ್ ಇಶ್ಯೂಡ್ ಬೈ ದ ಬ್ಯಾಂಕರ್. ಯಾರಿಗೆ ಅಂದ್ರೆ ಕಸ್ಟಮರ್ಗೆ. ಏನಕ್ಕೋಸ್ಕರ ಅಂದ್ರೆ ಟು ಅಸೆಸ್ ದೇರ್ ಅಕೌಂಟ್ಸ್, ಅವ್ರ ಅಕೌಂಟ್ಸ್ನ ಅವರು ಅಸೆಸ್ ಮಾಡೋದಕ್ಕೋಸ್ಕರ ಕೊಟ್ಟಿರ್ತಕ್ಕಂಥ ಕಾರ್ಡ್ನ ಅಸೆಸ್ ಮಾಡಿ ಏನಕ್ಕೋಸ್ಕರ ಯೂಸ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಸೊ ಅದನ್ನ ಬ್ಯಾಲೆನ್ಸ್ ಚೆಕ್ ಮಾಡೋದಕ್ಕೋಸ್ಕರ ಅಥವಾ ವಿತ್ಡ್ರಾ ಮಾಡೋದಕ್ಕೋಸ್ಕರ, ಸೊ ಆನ್ಲೈನ್ ಶಾಪಿಂಗ್ಸ್ನ ಮಾಡೋದಕ್ಕೋಸ್ಕರ. ಸೊ ದಟ್ಸ್ ವಾಟ್ ಈಸ್ ಸೇಯಿಂಗ್. ಸೊ ಫಾರ್ ಪೇ ಫಾರ್ ದ ಗೂಡ್ಸ್ ಅಂಡ್ ಸರ್ವಿಸಸ್ ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸಸ್ ನ ಪರ್ಚೇಸ್ ಮಾಡೋಕ್ಕೂ ಸಹ ಯೂಸ್ ಮಾಡ್ತಕ್ಕಂಥ ನಾವು ಕರಿತೀವಿ ಡೆಬಿಟ್ ಕಾರ್ಡ್ ಅಂತ ಕರಿತೀವಿ. Again, electronic card a debit card is an electronic card which is issued by the bank which allows the customer to access their accounts to withdraw cash or pay for the goods and services. So, ಡೆಬಿಟ್ ಕಾರ್ಡ್ ಅನ್ನೋದು ಒಂದು ಪ್ಲಾಸ್ಟಿಕ್ ಕಾರ್ಡ್. ಯಾರು ಇಶ್ಯೂ ಮಾಡ್ತಾರೆ? ಬ್ಯಾಂಕರ್ ಇಶ್ಯೂ ಮಾಡ್ತಾರೆ. ಯಾರಿಗೆ ಅಂದ್ರೆ ಕಸ್ಟಮರ್ಗೆ. ಏನಕ್ಕೆ ಅಂದ್ರೆ ಅಸೆಸ್ ದೇರ್ ಅಕೌಂಟ್ಸ್, ಅವ್ರ ಅಕೌಂಟ್ಸ್ನ ಅವ್ರು ಅಸೆಸ್ ಮಾಡೋದಕ್ಕೋಸ್ಕರ. ಅಸೆಸ್ ಮಾಡಿ ಏನ್ ಮಾಡ್ಕೊಳ್ತಾರೆ ಅವರು ಅಂದ್ರೆ ವಿತ್ಡ್ರಾ ಮಾಡೋದಕ್ಕೋಸ್ಕರ, ಮತ್ತೆ ಪೇ ಮಾಡ್ತಾರೆ. ಏನಕ್ಕೆ ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸಸ್ನ ಪರ್ಚೇಸ್ ಮಾಡ್ತಾರೆ. This is which is relating to meaning of debit card. So let us discuss what are the advantages of debit card. The first point is helps for 24/7 banking. So since now limited period or unlimited periods, since there is no any time restrictions, whenever we require we can do the banking activities. So ನಾವು ಯಾವಾಗ ಬೇಕಾದ್ರೆ ನಾವು ATM ಮಿಷನ್ಸ್ ನಮ್ಮ ಮುಖಾಂತರ ಡೆಬಿಟ್ ಕಾರ್ಡ್ ಯೂಸ್ ಮಾಡಿಕೊಂಡು ATM ಮಿಷನ್ಸ್ ನಮ್ಮ ಮುಖಾಂತರ ಮಾಡೋದು, ವಿತ್ಡ್ರಾ ಮಾಡ್ಬೋದು. ಯಾವಾಗ ಬೇಕಾದ್ರೆ ಯಾವಾಗ ನಾವು ಏನು ಮಾಡೋದು ಆನ್ಲೈನ್ ಶಾಪಿಂಗ್ಸ್ನ ಮಾಡ್ಬೋದು. ದೇರ್ ಇಸ್ ನೋ ಎನಿ ರಿಸ್ಟ್ರಿಕ್ಟೆಡ್ ಟೈಮ್. ಸೊ ಕನ್ವೀನಿಯನ್ಸ್ ಫಾರ್ ಕಸ್ಟಮರ್ಗೆ ಕನ್ವೀನಿಯಂಟ್ ಆಗಿರುತ್ತೆ. ಯಾವ ರೀತಿ ಕನ್ವೀನಿಯಂಟ್ ಇರ್ತದೆ? ವ್ಯೂ ದ ಅಕೌಂಟ್ಸ್ ಬ್ಯಾಲೆನ್ಸ್ ಅಂಡ್ ಮಿನಿ ಸ್ಟೇಟ್ಮೆಂಟ್ಸ್. ಸೊ ಅವರ ಅಕೌಂಟ್ ಅಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ತಿಳ್ಕೊಳ್ಳೋದಕ್ಕೋಸ್ಕರ, ದೆನ್ ಆಸ್ ವೆಲ್ ಆಸ್ ಒಂದು ಮಿನಿ ಸ್ಟೇಟ್ಮೆಂಟ್ ಲಾಸ್ಟ್ 10 ಟ್ರಾನ್ಸಾಕ್ಷನ್ಸ್ ಏನಿದೆ ಅದನ್ನ ತಗೊಳ್ಳೋದಕ್ಕೋಸ್ಕರ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ. ಲೆಸ್ ಕಾಂಪ್ಲಿಕೇಟೆಡ್, ಯಾರಿಗೂ ಇದು ಕಾಂಪ್ಲಿಕೇಟೆಡ್ ಆಗಿರಲ್ಲ, ಎಲ್ಲರಿಗೂ ಸಹ ಈಸಿಯಾಗಿ ಅರ್ಥ ಆಗೋ ಥರ. ಸೊ ಸಿಂಪಲ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಕನ್ವೀನಿಯಂಟ್ ಫಾರ್ ದ ಬ್ಯಾಂಕ್ಸ್. ಇವನ್ ಬ್ಯಾಂಕ್ಸ್ ಆಲ್ಸೋ ದ ಡೆಬಿಟ್ ಕಾರ್ಡ್ ಇಸ್ ಅ ಕನ್ವೀನಿಯಂಟ್ ಫಾರ್ ಆಲ್ ಬಿಕಾಸ್ ಥ್ರೂ ದ ಡೆಬಿಟ್ ಕಾರ್ಡ್ ದೇ ಕ್ಯಾನ್ ರಿಡ್ಯೂಸ್ ದರ್ ವರ್ಕ್ ಬಿಕಾಸ್ ಮಿಷಿನ್ಸ್ ಆರ್ ಡೂಯಿಂಗ್ ದೇರ್ ವರ್ಕ್. ಸೊ ATM ಕಾರ್ಡ್ನ ಮುಖಾಂತರ ಏನು ಮಾಡ್ತಾರೆ, ಮಿಷಿನ್ಸ್ನಾಗ ಕ್ಯಾಶ್ ರಿಸೀವ್ ಮಾಡೋದು, ಆನ್ಲೈನ್ ಶಾಪಿಂಗ್ ಮಾಡ್ತಾರೆ ಅಂತ ಹೇಳಿದಾಗ ಸೊ ಅಲ್ಲಿ ಅವರ ವರ್ಕ್ ಸ್ವಲ್ಪ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಬ್ಯಾಂಕ್ಗೂ ಸಹ ಏನಾಗುತ್ತೆ, ಕನ್ವೀನಿಯಂಟ್ ಆಗಿರುತ್ತೆ. ವಿ ಕ್ಯಾನ್ ಯೂಸ್ ವರ್ಲ್ಡ್ ವೈಡ್. ಸಮ್ ಡೆಬಿಟ್ ಕಾರ್ಡ್ಸ್ ಆರ್ ಇಂಟರ್ನ್ಯಾಷನಲ್ ಡೆಬಿಟ್ ಕಾರ್ಡ್ಸ್ ಅಂಡ್ ಫ್ಯೂ ಕ್ರೆಡಿಟ್ಸ್ ಆರ್ ನ್ಯಾಷನಲ್ ಕಾರ್ಡ್ಸ್. ಯಾವಾಗ ನ್ಯಾಷನಲ್ ಕಾರ್ಡ್ಸ್ ಅಂತ ಹೇಳಿದಾಗ ನಾವು ಇಲ್ಲಿ ವರ್ಲ್ಡ್ ವೈಡ್ ನಾವು ಬ್ಯಾಂಕ್ ಯೂಸ್ ಮಾಡೋಕ್ಕಾಗಲ್ಲ. ಆದರೆ ಕೆಲವು ಡೆಬಿಟ್ ಕಾರ್ಡ್ಸ್ ಏನಿರುತ್ತೆ ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಡೆಬಿಟ್ ಕಾರ್ಡ್ಸ್ ಅಂತಾನೆ ಇರುತ್ತೆ. ಸೊ ಆ ಇಂಟರ್ನ್ಯಾಷನಲ್ ಡೆಬಿಟ್ ಕಾರ್ಡ್ಸ್ ಅಂತ ಬಂದಾಗ ಆಟೋಮೆಟಿಕಲಿ ನೀವೇನು ಮಾಡ್ಬೋದು, ವರ್ಲ್ಡ್ ವೈಡ್ ನೀವು ಯೂಸ್ ಮಾಡ್ತಾ ಬರ್ಬೋದು. ಎಲ್ಸ್ ಫಾರ್ ಬ್ಯಾಂಕಿಂಗ್. ಸೊ ಈ ಬ್ಯಾಂಕಿಂಗ್ ಆಕ್ಟಿವಿಟೀಸ್ನ ನೀವು ಮಾಡಬೇಕು ಅಂತ ಹೇಳಿದ್ರೆ ಡೆಬಿಟ್ ಕಾರ್ಡ್ ಹೋಲ್ಡರ್ ನೇಮು, ಡೆಬಿಟ್ ಕಾರ್ಡ್ 12 ಡಿಜಿಟ್ಸ್ ನಂಬರು, ದೆನ್ CVV ನಂಬರು, ಇವೆಲ್ಲನೂ ಸಹ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಬ್ಯಾಂಕಿಂಗ್ನ ಮಾಡೋದಕ್ಕೆ ನಿಮಗೆ ಡೆಬಿಟ್ ಕಾರ್ಡ್ ಅನ್ನೋದು ಯೂಸ್ ಆಗುತ್ತೆ. ಸೂಟಬಲ್ ಫಾರ್ ಆಲ್ ದ ಟೈಪ್ ಆಫ್ ಕಸ್ಟಮರ್ಸ್. ಸೊ ಇದೊಂದು ಒಬ್ಬ ಟೈಪ್ ಆಫ್ ಕಸ್ಟಮರ್ಸ್ ಅಲ್ಲ, ಎಲ್ಲ ಥರ ಟೈಪ್ ಆಫ್ ಕಸ್ಟಮರ್ಸ್ಗೂ ಸಹ ಏನಾಗುತ್ತೆ, ಇದು ಅಪ್ಲಿಕೇಬಿಲಿಟಿ ಆಗುತ್ತೆ, ಅಂದರೆ ಸೂಟಬಲ್ ಆಗುತ್ತೆ. This is which is relating to your debit card. Let us discuss now the credit card. Credit card is an instrument which provides on-spot credit facilities to its holder to purchase goods and services from the business establishments enrolled as a credit card system. Credit card system ಅಂದರೆ it is an instrument. ಅಂದರೆ ಇನ್ಸ್ಟ್ರೂಮೆಂಟ್. ಯಾವುದಕ್ಕೆ ಇನ್ಸ್ಟ್ರೂಮೆಂಟ್ ಅಂದರೆ ಫಾರ್ ದ ಕ್ರೆಡಿಟ್ ಫೆಸಿಲಿಟೀಸ್ ವಿಚ್ ಇಸ್ ಗಿವನ್ ಇನ್ ಅ ಸ್ಪಾಟ್. ಯಾವಾಗ ನಿಮಗೆ ರಿಕ್ವೈರ್ಮೆಂಟ್ ಇದೆಯೋ ಆ ಟೈಮಲ್ಲಿ ಅವ್ರೇನು ಮಾಡ್ತಾರೆ, ಲೋನ್ ಸರ್ವಿಸಸ್ ಕ್ರೆಡಿಟ್ ಫೆಸಿಲಿಟೀಸ್ನ ಪ್ರೊವೈಡ್ ಮಾಡ್ತಾರೆ. ಸೊ ಯಾರಿಗೆ ಅಂದರೆ ಇಟ್ಸ್ ಹೋಲ್ಡರ್ಸ್, ಯಾರು ಕ್ರೆಡಿಟ್ ಕಾರ್ಡ್ ಹೋಲ್ಡರ್ಸ್ ಇರ್ತಾರೋ ಅವ್ರಿಗೆ ಈ ಫೆಸಿಲಿಟೀಸ್ನ ಪ್ರೊವೈಡ್ ಮಾಡ್ತಾರೆ. ಏನಕ್ಕೆ ಅಂದರೆ ಗೂಡ್ಸ್ ಅಂಡ್ ಸರ್ವಿಸಸ್ನ ಪರ್ಚೇಸ್ ಮಾಡೋದಕ್ಕೋಸ್ಕರ.
ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಟ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ವಿಚ್ ಪ್ರೊವೈಡ್ಸ್ ಅಂದ್ರೆ ಈ ಇನ್ಸ್ಟ್ರೂಮೆಂಟ್ ಏನು ಪ್ರೊವೈಡ್ ಮಾಡುತ್ತೆ ಅಂತ ಹೇಳಿದ್ರೆ ಸ್ಪಾಟ್ ಕ್ರೆಡಿಟ್ ಫೆಸಿಲಿಟೀಸ್ ನ ಪ್ರೊವೈಡ್ ಮಾಡುತ್ತೆ ಯಾರಿಗೆ ಅಂದ್ರೆ ಇಟ್ಸ್ ಹೋಲ್ಡರ್ಸ್ ಏನಕ್ಕೋಸ್ಕರ ಟು ಪರ್ಚೇಸ್ ದ ಗೂಡ್ಸ್ ಅಂಡ್ ಸರ್ವಿಸಸ್ ಫ್ರಮ್ ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ಸ್ enrolled as a credit card system. So next one, we have a different types of credit cards. Let us discuss one by one. One is a gold card. It offers many additional benefits and facilities such as higher credit limit, more cash advance. So ಅಂದ್ರೆ ಜಾಸ್ತಿ ಕ್ರೆಡಿಟ್ ಲಿಮಿಟ್ ಸಿಗುತ್ತೆ as well as cash limit ಸಹ ಸಿಗುತ್ತೆ. For example, I'll take an example of my credit card. So I'm having a 54,000 rupees of credit facility. So I can withdraw out of 10% of the limit. Or 10% of limit ಏನಿದೆ ನಾನು ಬೇಕಾದ್ರೆ ಅಥವಾ ನನ್ನ ಸ್ಯಾಲರಿ ಅಮೌಂಟ್ ಏನಿದೆ ಅಷ್ಟು ಅಮೌಂಟ್ ನ ಬೇಕಾದ್ರೆ ಕ್ಯಾಶ್ ಡ್ರಾ ಮಾಡ್ತಾ ಬರ್ಬೋದು. ಆದರೆ ಇಂಟ್ರೆಸ್ಟ್ ಚಾರ್ಜಸ್ ಅನ್ನು ಅಪ್ಲೈ ಆಗುತ್ತೆ. ಸೊ ಇಲ್ಲಿ ಗೋಲ್ಡ್ ಕ್ರೆಡಿಟ್ ಅಂತ ಗೋಲ್ಡ್ ಕಾರ್ಡ್ ಅಂತ ಹೇಳಿದರೆ ಗೋಲ್ಡ್ ಕಾರ್ಡ್ ಅಂತ ಹೇಳಿದ್ರೆ ಇಲ್ಲಿ ನಮ್ಗೆ ಏನಾಗುತ್ತೆ ಬೆನಿಫಿಟ್ ಜಾಸ್ತಿ ಇರುತ್ತೆ. ಯಾವ ರೀತಿ ಬೆನಿಫಿಟ್ಸ್ ಅಂತ ಹೇಳಿದ್ರೆ ಹೈಯರ್ ಕ್ರೆಡಿಟ್ ಲಿಮಿಟ್ ಇರುತ್ತೆ, ದೆನ್ ಮೋರ್ ಕ್ಯಾಶ್ ಅಡ್ವಾನ್ಸ್ ನ ಪ್ರೊವೈಡ್ ಮಾಡ್ತಾರೆ. ನೆಕ್ಸ್ಟ್ ಒನ್ ಇಸ್ ಮಾಸ್ಟರ್ ಕಾರ್ಡ್. ಮಾಸ್ಟರ್ ಕಾರ್ಡ್ ಅಂತ ಹೇಳಿದ್ರೆ ಇಟ್ ಇಸ್ obtain a franchise from Mastercard Corporation of USA. Mastercard Corporation of USA ಇಂದ ಫ್ರಾಂಚೈಸ್ ತಗೊಂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಮಾಸ್ಟರ್ ಕಾರ್ಡ್ ಅಂತ ಕರಿತೀವಿ. ವೀಸಾನು ಸಹ ಅಷ್ಟೇ, ವೀಸಾ ಇಂಟರ್ನ್ಯಾಷನಲ್ ಕಾರ್ಪೊರೇಷನ್ ಆಫ್ USA ಇಲ್ಲಿಂದ ಫ್ರಾಂಚೈಸಿಂಗ್ ತಗೊಂಡಿರ್ತಕ್ಕಂಥ ಕಾರ್ಡ್ ನಾವು ಅಂತ ಕರಿತೀವಿ, ವೀಸಾ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಸ್ಮಾರ್ಟ್ ಕಾರ್ಡ್ ಆರ್ ಚಿಪ್ ಕಾರ್ಡ್. So smart card is a type of card with an embedded microchip which stores a certain monetary value. ಅಂದ್ರೆ ಈ ಕಾರ್ಡ್ ಅಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಇದು ಸೊ ಎಂಬೆಡೆಡ್ ಮೈಕ್ರೋಚಿಪ್, ಅದರಲ್ಲಿ ಮೈಕ್ರೋಚಿಪ್ ಇರುತ್ತೆ. ಆ ಮೈಕ್ರೋಚಿಪ್ ಏನಿರುತ್ತೆ ಮನಿ ಎಂದು ವ್ಯಾಲ್ಯೂ ಸ್ಟೋರ್ ಆಗಿರುತ್ತೆ. ಸೊ when the transaction is effected using the smart card, ಅಂದ್ರೆ ಟ್ರಾನ್ಸಾಕ್ಷನ್ಸ್ ಅನ್ನೋದು ಆ ಸ್ಮಾರ್ಟ್ ಕಾರ್ಡ್ ನ ಮುಖಾಂತರ ನಾನು ಯೂಸ್ ಮಾಡಿದ್ರೆ the value of that transaction is debited. ಅಂದ್ರೆ ಎಷ್ಟು ನಾವು ಪರ್ಚೇಸ್ ಮಾಡಿರ್ತೀವಿ ಆ ಟ್ರಾನ್ಸಾಕ್ಷನ್ ಏನಾಗಿದೆಯೋ ಆ ಅಮೌಂಟ್ ಏನಾಗುತ್ತೆ ಆ ಕಾಲದಲ್ಲಿ ಡೆಬಿಟ್ ಆಗುತ್ತೆ. the balance comes down automatically. ಬ್ಯಾಲೆನ್ಸ್ ಅನ್ನೋದು ಬರ್ತಾ ಏನಾಗುತ್ತೆ ಕಡಿಮೆ ಆಗುತ್ತೆ. ಒನ್ಸ್ ದ ಮಾನಿಟರಿ ವ್ಯಾಲ್ಯೂ ಕಮ್ಸ್ ಡೌನ್ ಟು ನಿಲ್ ಅಂದ್ರೆ ಬ್ಯಾಲೆನ್ಸ್ ಝೀರೋ ಆಯ್ತು ಅಂತ ಹೇಳಿದ್ರೆ ದ ಬ್ಯಾಲೆನ್ಸ್ ಇಸ್ ಟು ಬಿ ರೀಸ್ಟೋರ್ಡ್. ಅಂದ್ರೆ ಬ್ಯಾಲೆನ್ಸ್ ಮತ್ತೆ ಏನಾಗುತ್ತೆ ರೀಚಾರ್ಜ್ ಮಾಡೋ ತರ ಬರುತ್ತೆ. ಓವರ್ ಅಗೇನ್ ಟು ಮೇಕ್ ದ ಕಾರ್ಡ್ ಆಪರೇಷನಲ್ ಆಸ್ ಯೂಶುವಲ್. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಮೆಟ್ರೋ ಕಾರ್ಡ್ ನಾವು ಎಕ್ಸಾಂಪಲ್ ತಗೊಳ್ಬೋದು. ಸೊ ನೀವೇನಾದ್ರು ಫಸ್ಟ್ ಟೈಮ್ ನೀವು ಮೆಟ್ರೋ ಕಾರ್ಡ್ ನ ತಗೊಂಡಾಗ ನೀವು ಅದಕ್ಕೆ ಏನ್ ಮಾಡಬೇಕು, ರೀಚಾರ್ಜ್ ಮಾಡಬೇಕಾಗುತ್ತೆ. ರೀಚಾರ್ಜ್ ಮಾಡ್ತಾನೆ ಏನ್ ಮಾಡ್ತಾನೆ, ನೀವು ಟ್ರಾವೆಲ್ ಮಾಡಿದ್ರೆ ಅಮೌಂಟ್ ಏನಾಗುತ್ತೆ ಡೆಬಿಟ್ ಆಗುತ್ತೆ. ಸೊ ನೀವು ಅಮೌಂಟ್ ರೀಚಾರ್ಜ್ ಮಾಡಿಸ್ಕೊಂಡಾಗ ಅದು ಕ್ರೆಡಿಟ್ ಆಗಿರುತ್ತೆ. ಸೊ ನೀವೇನು ಟ್ರಾವೆಲ್ ಮಾಡಿದಾಗ ಅಲ್ಲಿ ಏನಾಗುತ್ತೆ ಡೆಬಿಟ್ ಆಗುತ್ತೆ. ಸೊ ಎಲ್ಲಿವರೆಗೂ ನೀವು ಯೂಸ್ ಮಾಡೋದು ಅದರಲ್ಲಿ ಝೀರೋ ಬ್ಯಾಲೆನ್ಸ್ ಇರ್ತಕ್ಕಂಥ ಟೈಮಲ್ಲಿ ನೀವು ಟ್ರಾವೆಲ್ ಮಾಡ್ತೀರಾ. ಸೊ ಒನ್ಸ್ ಅದು ಝೀರೋ ಆಗ್ತಿದ್ರೆ ಮತ್ತೆ ನೀವೇನು ಮಾಡಬೇಕು, ಅದನ್ನ ರೀಚಾರ್ಜ್ ಮಾಡಬೇಕು. ಸೇಮ್ ಥಿಂಗ್ ಇಲ್ಲೂ ಸಹ ಅಷ್ಟೇ. ಸ್ಮಾರ್ಟ್ ಕಾರ್ಡ್ ಅಥವಾ ಚಿಪ್ ಕಾರ್ಡ್ ಅದರಲ್ಲಿ ಏನಾಗಿರುತ್ತೆ ಅಂದ್ರೆ ಎಂಬೆಡೆಡ್ ಮೈಕ್ರೋಚಿಪ್, ಅದರಲ್ಲಿ ಮೈಕ್ರೋಚಿಪ್ ಇರುತ್ತೆ. ಸೊ ಅದರಲ್ಲಿ ಮತ್ತೆ ಏನಾಗುತ್ತೆ ಮನಿನ ನಾವು ಸ್ಟೋರ್ ಮಾಡಿರ್ತೀವಿ. ಈ ಸ್ಟೋರ್ ಮಾಡಿರ್ತಕ್ಕಂಥ ಕಾರ್ಡ್ ನಾವೇನ್ ಮಾಡ್ತೀವಿ ಯೂಸ್ ಮಾಡ್ಬೋದು. ಯೂಸ್ ಮಾಡ್ತಾ ಏನಾಗುತ್ತೆ ಅಮೌಂಟ್ ಡೆಬಿಟ್ ಆಗ್ತಾ ಬರುತ್ತೆ, ಅಲ್ಲಿ ಡಿಡಕ್ಟ್ ಆಗ್ತಾ ಬರುತ್ತೆ. ಸೊ ಒನ್ಸ್ ಅದು ಝೀರೋ ಬ್ಯಾಲೆನ್ಸ್ ಆಯ್ತು ಅಂದ್ರೆ ಮತ್ತೆ ನಾವು ಅದನ್ನ ಯೂಸ್ ಮಾಡಬೇಕಾದ್ರೆ ಮತ್ತೆ ನಾವು ಅದಕ್ಕೆ ಏನ್ ಮಾಡಬೇಕು, ಮನಿನ ಸ್ಟೋರ್ ಮಾಡಬೇಕಾಗುತ್ತೆ. ದಿಸ್ ಇಸ್ ರಿಲೇಟಿಂಗ್ ಟು ಸ್ಮಾರ್ಟ್ ಕಾರ್ಡ್ ಆರ್ ಚಿಪ್ ಕಾರ್ಡ್. ನೆಕ್ಸ್ಟ್ ಒನ್ ಪ್ರೊಪ್ರೈಟರಿ ಕಾರ್ಡ್. ಕಾರ್ಡ್ ಇಶ್ಯೂಡ್ ಬೈ ದ ಬ್ಯಾಂಕ್ ದೆಮ್ಸೆಲ್ವ್ಸ್. ಈಗ ಯಾವ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಇರುತ್ತೋ ಅದೇ ಬ್ಯಾಂಕ್ಗೆ ಕ್ರೆಡಿಟ್ ಕಾರ್ಡ್ ನ ಕೊಟ್ಟಿದೆ ಅಂತ ಹೇಳಿದ್ರೆ ಅದನ್ನ ನಾವು ಕರಿತೀವಿ ಪ್ರೊಪ್ರೈಟರಿ ಕಾರ್ಡ್ ಅಂತ ಕರಿತೀವಿ. themselves their own brand without any tie-up. ಯಾರ ಜೊತೆನೂ ಟೈಅಪ್ ಆಗೋದಿಲ್ಲ, ಯಾರ ಜೊತೆನೂ ಫ್ರಾಂಚೈಸಿ ತಗೊಳ್ಳಲ್ಲ. ನೋಡಿ ಇಲ್ಲಿ ವೀಸಾ ಕಾರ್ಡ್ ಅಲ್ಲಿ ಏನ್ ಮಾಡಿದ್ರು, ವೀಸಾ ಕಾರ್ಪೊರೇಷನ್ ಇಂಟರ್ನ್ಯಾಷನಲ್ ಕಾರ್ಪೊರೇಷನ್ ಇಂದ ಏನ್ ಮಾಡಿದ್ರು ಫ್ರಾಂಚೈಸಿಂಗ್ ತಗೊಂಡ್ರು. ಸೊ ಇನ್ ಕೇಸ್ ಆಫ್ ಮಾಸ್ಟರ್ ಕಾರ್ಡ್ ದೇ ಟುಕ್ ಎ franchisee from Mastercard Corporation of USA, but here there is no any franchising. ಇಲ್ಲಿ ಯಾವುದೇ ರೀತಿ ಫ್ರಾಂಚೈಸ್ ಅರೇಂಜ್ಮೆಂಟ್ಸ್ ಇರೋದಿಲ್ಲ, ಯಾವುದೇ ರೀತಿ ಬ್ಯಾಂಕ್ ಜೊತೆ ಅಥವಾ ಬೇರೆ ಕಾರ್ಪೊರೇಷನ್ ಜೊತೆ ಟೈಅಪ್ ಆಗೋದಿಲ್ಲ. ಆ ತರ ಕಾರ್ಡ್ಸ್ ನಾವಂತ ಕರಿತೀವಿ ಪ್ರೊಪ್ರೈಟರಿ ಕಾರ್ಡ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಅಡ್ವಾಂಟೇಜಸ್ ಆಫ್ ಕ್ರೆಡಿಟ್ ಕಾರ್ಡ್. ಫಸ್ಟ್ ಒನ್ ಇಸ್ ಕನ್ವೀನಿಯನ್ಸ್ ಫಾರ್ ಶಾಪಿಂಗ್. ನಾವು ಶಾಪಿಂಗ್ ಮಾಡ್ಬೇಕಾದ್ರೆ ನಾವು ಯಾವಾಗಲೂ ಸಹ ಕ್ಯಾಶ್ ನ ಕ್ಯಾರಿ ಮಾಡಬೇಕು ಅನ್ನೋ ಅವಶ್ಯಕತೆ ಬರೋದಿಲ್ಲ. ಸೊ ನಾವು ಕನ್ವೀನಿಯಂಟ್, ನಾವು ಎಲ್ಲಿ ಬೇಕಾದ್ರೂ ಶಾಪಿಂಗ್ ಮಾಡ್ಬೋದು. ಅಪ್ ಟು ದ ಲಿಮಿಟ್, ಆ ಲಿಮಿಟ್ ಏನು ಪ್ರೊವೈಡ್ ಮಾಡಿದ್ದಾರೆ ಆ ಲಿಮಿಟ್ ವರ್ಗೂ ಸಹ ಏನ್ ಮಾಡೋದು ಶಾಪಿಂಗ್ ನ ಮಾಡ್ತಾ ಬರ್ಬೋದು. ದೆನ್ ಕೆಲವೊಂದ್ಸರಿ ಅಮೌಂಟ್ ಇರ್ಬೋದು ಅಥವಾ ಅಮೌಂಟ್ ಇಲ್ಲದೆ ಇರ್ಬೋದು. ಸೊ ಆ ಟೈಮಲ್ಲಿ ಏನಾಗುತ್ತೆ ಕ್ರೆಡಿಟ್ ಕಾರ್ಡ್ ಫೆಸಿಲಿಟಿ ಶಾಪಿಂಗ್ ಪರ್ಪಸ್ಗೆ ಯೂಸ್ ಆಗುತ್ತೆ. ದೆನ್ ಕಾರ್ಡ್ ಹೋಲ್ಡರ್ ಕೆನ್ ಅವಾಯ್ಡ್ ಕ್ಯಾರಿಂಗ್ ಆಫ್ ಕ್ಯಾಶ್. ಸೊ ಕ್ಯಾಶ್ ನ ಕ್ಯಾರಿ ಮಾಡ್ತಕ್ಕಂಥ ಇಲ್ಲಿ ಅವಶ್ಯಕತೆ ಬರೋದಿಲ್ಲ, ಯಾಕಂದ್ರೆ ಕಾರ್ಡ್ ಅಲ್ಲಿ ವ್ಯಾಲ್ಯೂ ಇರುತ್ತೆ. ಸೊ ಅದನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡೋದು ಶಾಪಿಂಗ್ ನ ಮಾಡ್ತಾ ಬರ್ಬೋದು ಅಥವಾ ಪರ್ಚೇಸ್ ಮಾಡ್ಬೋದು. ಎನಿಥಿಂಗ್ ಯು ಕೆನ್ ಡೂ. Next one, customer can buy the product and pay money later to the bank. So
ಸೊ ಫಸ್ಟ್ ಈಗ ನಮ್ಮ ಹತ್ರ ಮನಿ ಇಲ್ಲಿ ಅಥವಾ ಇಂದಿರಾ ಇರಲಿ, ನಾವೇನ್ ಮಾಡ್ಬೋದು, ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ಬೋದು. ಅದಾದ ಮೇಲೆ ನಮ್ಮ ಹತ್ರ ಇರ್ತಕ್ಕಂಥ ಒಂದು ಟೈಮ್ ಲಿಮಿಟ್ ಏನಿಲ್ಲ, ಟೈಮ್ ಲಿಮಿಟ್ ಅಲ್ಲಿ ನಾವೇನ್ ಮಾಡ್ಬೋದು, ಫಸ್ಟ್ ನೆಕ್ಸ್ಟ್ ಪೇಮೆಂಟ್ ಮಾಡ್ಬೋದು. ಅಟ್ ಪ್ರೆಸೆಂಟ್ ನಮ್ಮ ಹತ್ರ ಮನಿ ಇಲ್ಲಿ ಇಂದಿರಾ ಇರಲಿ, ನಾವೇನ್ ಮಾಡೋದು, ಕ್ಯಾನ್ ಬೈ ದ ಪ್ರಾಡಕ್ಟ್, ನಾವೇನ್ ಮಾಡೋದು, ಕಸ್ಟಮರ್ ಪರ್ಚೇಸ್ ಮಾಡ್ಕೋಬಹುದು. ದೆನ್ ಪೇ ಮನಿ ಲೇಟರ್ ಟು ದ ಬ್ಯಾಂಕ್, ಲೇಟ್ ಆಗಿ ನಾವೇನ್ ಮಾಡೋದು, ಬ್ಯಾಂಕ್ಗೆ ಮನಿನ ಪೇ ಮಾಡ್ಬೋದು. ನೆಕ್ಸ್ಟ್ ಚೀಪರ್ ಫಾರ್ಮ್ ಆಫ್ ಶಾರ್ಟ್ ಟರ್ಮ್ ಬಾರೋಯಿಂಗ್, ಅಂದ್ರೆ ಶಾರ್ಟ್ ಟರ್ಮ್ ವಿತಿನ್ ಶಾರ್ಟ್ ಡ್ಯೂರೇಷನ್ ನಾವು ರೀಪೇಮೆಂಟ್ ಮಾಡ್ತಕ್ಕಂಥ ಕೆಪಾಸಿಟಿ ನಮ್ಮಲ್ಲಿ ಇತ್ತು ಅಂತಂದ್ರೆ ನಮಗೆ ಇಷ್ಟು ಬೆಸ್ಟ್ ಮೆಥಡ್ ಅಥವಾ ಚೀಪರ್ ವೇ ಅಂತ ಕರಿತೀವಿ. ಇಲ್ಲಿ ನಮಗೆ ಚಾರ್ಜಸ್ ಅಪ್ಲಿಕಬಿಲಿಟಿ ಆಗಲ್ಲ. ನಮಗೆ ಚಾರ್ಜಸ್ ಅಪ್ಲಿಕಬಿಲಿಟಿ ಆಗೋದು ಯಾವಾಗ, ಇಯರ್ಲಿ ಒನ್ಸ್ ಸ್ವಲ್ಪ ಅಮೌಂಟ್ ಕಟ್ಟಾಗುತ್ತೆ. ದೆನ್ ನಾವು ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡಿದ್ವಿ, ನಾವು ಸಮ್ ಅಮೌಂಟ್ ವರೆಗೂ ನಾವು ಮಾಡಿದ್ರೆ ನಾವು ಫ್ರೀ ಅದು ಅಮೌಂಟ್ ಚಾರ್ಜಸ್ ಸಹ ನಮ್ಗೆ ಅಪ್ಲೈ ಆಗೋದಿಲ್ಲ. ಇದರ ಸಮ್ ಬೆನಿಫಿಷಿಯಲ್ ಪ್ಲಾನ್ಸ್ ನಾವು ಆಫ್ ಮಾಡ್ಕೊಂಡ್ರೆ ಚಾರ್ಜಸ್ ಸಹ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಸೊ ಚೀಪರ್ ವೇ ಆಫ್ ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಅಡಿಷನಲ್ ಬೆನಿಫಿಟ್ಸ್ ಲೈಕ್ ಕ್ಯಾಶ್ ಬ್ಯಾಕ್ ಅಂಡ್ ಡಿಸ್ಕೌಂಟ್ಸ್. ಸೊ ನೀವು ಆನ್ಲೈನ್ ಪರ್ಚೇಸ್ ಮಾಡ್ಬೇಕಾದ್ರೆ ಒಂದ್ಸರಿ ಸಮಟೈಮ್ ನೋಡ್ತೀರಾ, ಏನಂತ ಹೇಳ್ತಾರೆ, ಸೊ ಅಡಿಷನಲಿ 5% ಡಿಸ್ಕೌಂಟ್ ಆನ್ SBI ಕ್ರೆಡಿಟ್ ಕಾರ್ಡ್ ಆರ್ ಡೆಬಿಟ್ ಕಾರ್ಡ್, ಅಥವಾ ಓನ್ಲಿ ಆನ್ ಕ್ರೆಡಿಟ್ ಕಾರ್ಡ್. HDFC ಬ್ಯಾಂಕ್ಸ್ ನ ಕ್ರೆಡಿಟ್ ಕಾರ್ಡ್ಸ್ ಮೇಲೆ ನಿಮಗೆ ಬೆನಿಫಿಟ್ಸ್ 5% ಎಕ್ಸ್ಟ್ರಾ ಬೆನಿಫಿಟ್ಸ್ ನ ಕೊಡ್ತೀವಿ, ಡಿಸ್ಕೌಂಟ್ಸ್ ನ ಕೊಡ್ತೀವಿ, ಅಥವಾ ಕ್ಯಾಶ್ ಬ್ಯಾಕ್ ಆಫರ್ಸ್ ನ ಕೊಡ್ತೀವಿ ಅಂತ ಪ್ರೊವೈಡ್ ಮಾಡ್ತಾರೆ. ಸೊ ಈ ತರ ಆಫರ್ಸ್ ಏನಾಗುತ್ತೆ ಇಲ್ಲಿ ಬೆನಿಫಿಟ್ ಆಗುತ್ತೆ. ನೆಕ್ಸ್ಟ್ ಇಟ್ ಹೆಲ್ಪ್ಸ್ ದ ಬ್ಯಾಂಕ್ಸ್ ಟು ಇನ್ಕ್ರೀಸ್ ಇಟ್ಸ್ ಕಸ್ಟಮರ್ಸ್. ಯಾವಾಗ ನೀವು ಒಳ್ಳೆ ಫೆಸಿಲಿಟೀಸ್ ನ ಕೊಡ್ತೀವಿ ಆಸ್ ಅ ಬ್ಯಾಂಕರ್ ಆಗಿತ್ತು ಕಸ್ಟಮರ್, ದೆನ್ ದ ಕಸ್ಟಮರ್ ವಿಲ್ ಬಿ ಇನ್ಕ್ರೀಸಸ್, ಕಸ್ಟಮರ್ ಏನಿರ್ತಾರೆ ಇನ್ಕ್ರೀಸ್ ಆಗ್ತಾ ಹೋಗ್ತಾರೆ. ಕ್ರೆಡಿಟ್ ಕಾರ್ಡ್ ಇಂಪ್ರೂವ್ಸ್ ದ ಬ್ಯಾಂಕ್ ಬ್ರ್ಯಾಂಡ್ಸ್. ಸೊ ಬ್ರ್ಯಾಂಡ್ ನೇಮ್ ಅನ್ನೋದೇನಾಗುತ್ತೆ ಇಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಕ್ರೆಡಿಟ್ ಕಾರ್ಡ್ ಅಂದ್ರೆ ಕ್ರೆಡಿಟ್ ಕಾರ್ಡ್ ಇಶ್ಯೂ ಮಾಡೋದ್ರ ಮುಖಾಂತರ ಬ್ರ್ಯಾಂಡ್ ನೇಮ್ ಆಫ್ ದ ಇಶ್ಯೂರ್ ಇಲ್ಲಿ ಯಾರು, ಬ್ಯಾಂಕರ್ನ ಬ್ರ್ಯಾಂಡ್ ನೇಮ್ ಏನಾಗುತ್ತೆ ಜಾಸ್ತಿ ಆಗುತ್ತೆ. Next, it increases the profitability of position of the banks. The profitability of position ಏನು ಮಾಡುತ್ತೆ, ನಾವಿಲ್ಲಿ ಇನ್ಕ್ರೀಸ್ ಮಾಡುತ್ತೆ ಅದು ಬ್ಯಾಂಕ್, ಬಿಕಾಸ್ ಇಟ್ ಇಸ್ ಗಿವಿಂಗ್ ಎ ಶಾರ್ಟ್ ಟರ್ಮ್ loans and advances. Then it is receiving the charges which is applied on the credit cards. ಅದರ ಮುಖಾಂತರ ಅದೇನು ಮಾಡ್ತಾರೆ, ಮನಿನ ಈ ಒಂದು ಪ್ರಾಫಿಟ್ ನ ಗೇನ್ ಮಾಡ್ತಾ ಬರ್ತಾರೆ. ನೆಕ್ಸ್ಟ್ ಒನ್ ಲಿಮಿಟೇಷನ್ ಆಫ್ ಕ್ರೆಡಿಟ್ ಕಾರ್ಡ್. ಅದು ಕ್ರೆಡಿಟ್ ಕಾರ್ಡ್ ನ ಡಿಸ್ಅಡ್ವಾಂಟೇಜ್ ರೈಸ್ ಟು ಕ್ರೆಡಿಟ್ ಕಲ್ಚರ್, ಅಂದ್ರೆ ಎಲ್ಲರಿಗೂ ಸಹ ಅಷ್ಟೇ ಸಾಲ ತಗೊಳ್ತಕ್ಕಂಥ ಕಲ್ಚರ್ಸ್ ನ ಬೆಳೆಸುತ್ತೆ ಇದು. ಸೊ ಅಂದ್ರೆ ಪ್ರತಿಯೊಬ್ಬರು ಸಹ ಅಷ್ಟೇ, ಯಾರು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಾ ಇರ್ತಾರೋ ಅವ್ರಿಗೆ ಏನಾಗುತ್ತೆ ಅಂತಂದ್ರೆ ಎಷ್ಟು ಸ್ಪೆಂಡ್ ಮಾಡಿದೆ ಅಂತ ಗೊತ್ತಿಲ್ಲ. ಕ್ರೆಡಿಟ್ ಕಾರ್ಡ್ ಇದೆ, ಸ್ವೈಪ್ ಮಾಡ್ತಾ ಇರ್ತಾರೆ, ಯೂಸ್ ಮಾಡ್ತಾ ಇರ್ತಾರೆ, ಬಟ್ ಬಿಲ್ ಪೇ ಮಾಡ್ಬೇಕಾದ್ರೆ ನಾವು ಅಷ್ಟು ಪೇ ಮಾಡಿದೀವ ಇಷ್ಟು ಪೇ ಮಾಡಿದೀವ ಅಂತ. ಸೊ ಅದಕ್ಕೆ ಹೇಳ್ತಿರ್ತಕ್ಕಂಥದ್ದು ಕ್ರೆಡಿಟ್ ಕಲ್ಚರ್ನ ಏನ್ ಮಾಡುತ್ತೆ, ಇದು ಜಾಸ್ತಿ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಇಟ್ ಇಸ್ ಹಾರ್ಮ್ಫುಲ್ ಫಾರ್ ಇಂಡಿವಿಜುವಲ್ ಆಸ್ ವೆಲ್ ಆಸ್ ಸೊಸೈಟಿ. ಸೊ ಸೊಸೈಟಿಗೆ ಮತ್ತೆ ಇಂಡಿವಿಜುವಲ್ಗೆ ಅವ್ರು ಏನಾಗುತ್ತೆ, ಇದು ಡಿಸ್ಅಡ್ವಾಂಟೇಜ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಆನ್ಯುವಲ್ ಮೇಂಟೆನೆನ್ಸ್ ಫೀ. ಸೊ ಆನ್ಯುವಲ್ ಮೇಂಟೆನೆನ್ಸ್ ಫೀನ ಚಾರ್ಜ್ ಮಾಡ್ತಾರೆ. ಯಾವಾಗ ಚಾರ್ಜ್ ಮಾಡ್ತಾರೆ, ನಾಟ್ ಫ್ರೀಕ್ವೆಂಟ್ಲಿ ಯೂಸ್ಡ್. ಇದನ್ನೇನಾದ್ರು ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಆನ್ಯುವಲ್ ಮೇಂಟೆನೆನ್ಸ್ ಚಾರ್ಜಸ್ ನ ಅಪ್ಲೈ ಮಾಡ್ತಾರೆ. ಹೈ ಇಂಟ್ರೆಸ್ಟ್ ರೇಟ್, ನೀವೇನಾದ್ರು ಕ್ಯಾಶ್ ನ ಡ್ರಾ ಮಾಡಿದ್ದೀರಾ ಅಂತ ಹೇಳಿದ್ರೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಹೈ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಹೇಳಿ ಯಾವಾಗ ಅಂತ ಹೇಳಿದ್ರೆ, ಸೊ ಅಂದ್ರೆ ಅವ್ರೇನು ಅಮೌಂಟ್ ಡ್ರಾ ಮಾಡಿದಾಗ, ಕ್ಯಾಶ್ ಡ್ರಾ ಮಾಡಿದಾಗ ಏನ್ ಮಾಡ್ತಾರೆ, ಹೈ ಇಂಟ್ರೆಸ್ಟ್ ರೇಟ್ನ ಅಪ್ಲೈ ಮಾಡ್ತಾರೆ. ಪರ್ಚೇಸ್ ಮಾಡಿದಾಗ ಏನೂ ಬರೋದಿಲ್ಲ, ಬಟ್ ನಾವೇನಾದ್ರು ಕ್ಯಾಶ್ ಡ್ರಾ ಮಾಡಿದಾಗ ಇಂಟ್ರೆಸ್ಟ್ ರೇಟ್ ಇರೋದು ಜಾಸ್ತಿ ಬರುತ್ತೆ. ಲಿಮಿಟೆಡ್ ಯೂಸ್ ಆಫ್ ಕಾರ್ಡ್ಸ್, ಅಂದ್ರೆ ಅವ್ರೇನು ಲಿಮಿಟ್ ನ ಪ್ರೊವೈಡ್ ಮಾಡಿರ್ತಾರೆ ಅಷ್ಟು ಲಿಮಿಟ್ ಮಾತ್ರ ನಾವು ಯೂಸ್ ಮಾಡೋಕ್ಕಾಗುತ್ತೆ. ಬಿಯಾಂಡ್ ದಟ್ ಲಿಮಿಟ್ ನಾವು ಯೂಸ್ ಮಾಡೋಕ್ಕಾಗೋದಿಲ್ಲ. ದೇರ್ ಇಸ್ ಎ ರಿಸ್ಕ್ ಆಫ್ ಬ್ಯಾಡ್ ಡೇಟ್ಸ್. ಸೊ ಕೆಲವರು ಕಸ್ಟಮರ್ಸ್ ಇಲ್ಲಿ ನೀವು ಕ್ರೆಡಿಟ್ ಕಾರ್ಡ್ನ ಫೆಸಿಲಿಟೀಸ್ ಕೊಟ್ಟಾಗ ಯೂಸ್ ಮಾಡಿಕೊಂಡು ಆಮೇಲೆ ರೀಪೇಮೆಂಟ್ ಮಾಡದೇ ಇರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನೋಡ್ಕೋಬೇಕಾಗುತ್ತೆ. ಸೊ ದೇರ್ ಮೇ ಬಿ ಎ ಚಾನ್ಸ್ ಆಫ್ ಬ್ಯಾಡ್ ಡೇಟ್ಸ್. ಲಾಸ್ಟ್ ಆರ್ ಸ್ಟೋಲನ್ ಕಾರ್ಡ್ಸ್ ಮೇ ರಿಸಲ್ಟ್ ಇನ್ ಇನ್ಕನ್ವೀನಿಯನ್ಸ್. ಸೊ ಕಾರ್ಡ್ಸ್ ಏನಾದ್ರು ಕಳೆದೋಗಿದೆ ಅಥವಾ ಸ್ಟೋಲನ್ ಆಗಿದೆ, ಯಾರು ಕಳ್ತನ ಮಾಡಿದ್ದಾರೆ, ಮಿಸ್ ಆಗಿದೆ, ಆ ಥರ ಟೈಮಲ್ಲಿ ಇನ್ಕನ್ವೀನಿಯಂಟ್ ಆಗುತ್ತೆ. ಯಾಕೆಂದ್ರೆ ಈಗ ಏನಾಗಿದೆ ಕೆಲವೊಂದ್ಸರಿ ಈಗ ಹೊಸದಾಗಿರ್ತಕ್ಕಂಥ ಕಾರ್ಡ್ ವೈಫೈನ ಯೂಸ್ ಮಾಡ್ಬೋದು ವಿತೌಟ್ ಹ್ಯಾವಿಂಗ್ ದ ಪಾಸ್ವರ್ಡ್ಸ್. ದೇ ಕ್ಯಾನ್ ಯೂಸ್ ಫಾರ್ ದ ಪರ್ಚೇಸ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಸೊ ಕ್ರೆಡಿಟ್ ಕಾರ್ಡ್ಸ್ನ ಅಥವಾ ಡೆಬಿಟ್ ಕಾರ್ಡ್ಸ್ ಇರ್ಬೋದು. ಸೊ ಕಳೆದೋಗಿದೆ ಅಂತ ಹೇಳಬೇಕಾದ್ರೆ ಪಿನ್ ನಂಬರ್ ಅವಶ್ಯಕತೆನೇ ಇಲ್ಲ ಬೇಕಾದ್ರೆ. ಸೊ ಅವ್ರಿಗಿರ್ತಕ್ಕಂಥ ಪಾಸ್ವರ್ಡ್ ಅವಶ್ಯಕತೆನೇ ಇಲ್ಲ. ಡೈರೆಕ್ಟ್ ಆಗಿ ಏನ್ ಮಾಡ್ತಾರೆ, ವೈಫೈನ ಮುಖಾಂತರ ಅವರು ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ಬೋದು. ಆ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ಲಾಸ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. This is which is relating to a limitation of credit cards. Next, we have a discussion about the differences between the debit card and credit card. Debit card ge matte credit card ge irtakkanta differences nona. It represents the drawing power of the card holder. Debit card alli enirutte anta ಹೇಳಿದ್ರೆ ಅವರು ಎಷ್ಟು ಅಮೌಂಟ್ ಇರುತ್ತೋ ಅಷ್ಟನ್ನ ಡ್ರಾ ಮಾಡ್ತಕ್ಕಂಥ ಪವರ್ ಇರುತ್ತೆ. ಸೊ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಡ್ರಾಯಿಂಗ್ ಪವರ್, ಕ್ರೆಡಿಟ್ ಕಾರ್ಡ್ ಬಾರೋಯಿಂಗ್ ಪವರ್. ನಮ್ಗೆ ಎಷ್ಟು ಲಿಮಿಟ್ ಇದೆಯೋ ಅಷ್ಟನ್ನು ನಾವು ಬಾರೋ ಮಾಡ್ಕೋಬಹುದು.
ಸೊ ಡೆಬಿಟ್ ಕಾರ್ಡ್ ಯೂಸ್ ಮಾಡೋದು ಯಾವ್ದ್ರ ಬೇಸಿಸ್ ಮೇಲೆ ಅಂದರೆ ಡ್ರಾಯಿಂಗ್ ಪವರ್ನ ಬೇಸಿಸ್ ಮೇಲೆ, ಕ್ರೆಡಿಟ್ ಕಾರ್ಡ್ ಯಾವ್ದ್ರ ಬೇಸಿಸ್ ಮೇಲೆ ಯೂಸ್ ಮಾಡ್ತೀವಿ ಅಂದರೆ ಬಾರೋಯಿಂಗ್ ಪವರ್ನ ಬೇಸಿಸ್ ಮೇಲೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಅಮೌಂಟ್ ವಿತ್ಡ್ರಾ ಯಾವ್ದ್ರ ಬೇಸಿಸ್ ಮೇಲೆ ವಿತ್ಡ್ರಾ ಮಾಡ್ತೀವಿ ಅಂದರೆ ಬ್ಯಾಲೆನ್ಸ್ ಎಷ್ಟಿದೆಯೋ ಅಷ್ಟರ ಬೇಸಿಸ್ ಮೇಲೆ ನಾವು ಅಮೌಂಟ್ ವಿತ್ಡ್ರಾ ಮಾಡ್ತೀವಿ. ಇಲ್ಲಿ ಏನು ಮಾಡ್ತೀವಿ, ಎಷ್ಟು ಸ್ಯಾಂಕ್ಷನ್ ಲಿಮಿಟ್ ನಮಗೆ ಎಷ್ಟು ಲೋನ್ ತಗೊಳ್ತಕ್ಕಂಥ ಕ್ರೆಡಿಟ್ ಲಿಮಿಟ್ ಇದೆಯೋ ಅದರ ಬೇಸಿಸ್ ಮೇಲೆ ನಾವು ಇಲ್ಲೇನು ಮಾಡ್ತೀವಿ ಅಮೌಂಟ್ ವಿತ್ಡ್ರಾ ಮಾಡ್ತೀವಿ. ವಿತ್ಡ್ರಾ ಮಾಡಿದ್ರು ಮಾಡ್ಬೋದು ಅಥವಾ ಪರ್ಚೇಸ್ ಆದರೂ ಮಾಡ್ಕೋಬೋದು. ನೆಕ್ಸ್ಟ್ ನೋ ಇಂಟ್ರೆಸ್ಟ್ ಆರ್ ಕಾಸ್ಟ್. ಸೊ ಇಲ್ಲಿ ಇಂಟ್ರೆಸ್ಟ್ ಅಥವಾ ಕಾಸ್ಟ್ನ ಚಾರ್ಜ್ ಮಾಡೋದಿಲ್ಲ, ಬಟ್ ಇಲ್ಲಿ ಇಂಟ್ರೆಸ್ಟ್ ಮತ್ತು ಕಾಸ್ಟ್ನ ಚಾರ್ಜ್ ಮಾಡ್ತಾ ಹೋಗ್ತಾರೆ. ನೋ ರಿಸ್ಕ್ ಆಫ್ ಓವರ್ ಸ್ಪೆಂಡಿಂಗ್, ಅಂದರೆ ನಮ್ಮ ಹತ್ರ ಇರ್ತಕ್ಕಂಥ ಮನೆಗಿನ್ನೂ ಸಹ ಜಾಸ್ತಿ ಸ್ಪೆಂಡ್ ಮಾಡ್ತಕ್ಕಂಥ ರಿಸ್ಕ್ ಇಲ್ಲಿ ಇರೋದಿಲ್ಲ. ಎಷ್ಟಿದೆಯೋ ಅಷ್ಟು ನಾವು ಮಾತ್ರನೇ ಸ್ಪೆಂಡ್ ಮಾಡ್ತೀವಿ. ಈಗ ನಮ್ಮ ಕಾರ್ಡಲ್ಲಿ 15,000 ಇತ್ತು ಅಂತೇಳಿ 15,000ನ ಮಾತ್ರ ಯೂಸ್ ಮಾಡ್ತೀವಿ. ಅದೇ ಇನ್ ಕೇಸ್ ಆಫ್ ಕ್ರೆಡಿಟ್ ಕಾರ್ಡಲ್ಲಿ 15,000ಕ್ಕೆ ನಾವು ಲಿಮಿಟ್ ಜಾಸ್ತಿ ಇದ್ದಷ್ಟು ಯೂಸ್ ಮಾಡ್ತೀವಿ, ಎಷ್ಟಿದ್ರು ಅಷ್ಟು ಸಹ ಯೂಸ್ ಮಾಡ್ಕೋತೀವಿ. ದೆನ್ ನೋ ಚಾನ್ಸ್ ಆಫ್ ಓವರ್ ಡ್ರಾ, ಅಂದರೆ ಇರ್ತಕ್ಕಂಥ ಅಮೌಂಟ್ಗಿಂತ ಸಹ ಎಕ್ಸ್ಟ್ರಾ ಡ್ರಾ ಮಾಡ್ತಕ್ಕಂಥ ಚಾನ್ಸಸ್ ಇರೋದಿಲ್ಲ. ಇಲ್ಲಿ ಚಾನ್ಸಸ್ ಆಫ್ ಓವರ್ ಡ್ರಾ ಇರುತ್ತೆ. ಅಂದರೆ ಲಿಮಿಟ್ ನಮ್ಮ ಬ್ಯಾಂಕ್ ಅಕೌಂಟಲ್ಲಿ 15,000 ಇಟ್ಕೋಣ, ಬಟ್ 15,000 ನಾವು ಇರ್ತಕ್ಕಂಥ ಬ್ಯಾಲೆನ್ಸು ಡ್ರಾ ಮಾಡ್ತಾ ಬರ್ಬೋದು. ದೆನ್ ಆಸ್ ವೆಲ್ ಆಸ್ ಇದನ್ನ ಕ್ರೆಡಿಟ್ ಫೆಸಿಲಿಟೀಸ್ನು ಸಹ ತಗೋಬೋದು. ಸೊ ಅವರು ಓವರ್ ಡ್ರಾ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ನೋ ಗ್ರೇಸ್ ಪೀರಿಯಡ್, ಸೊ ಇಲ್ಲಿ ಗ್ರೇಸ್ ಪೀರಿಯಡ್ಸ್ ಅನ್ನೋದು ಬರೋದಿಲ್ಲ. ಅಂದರೆ ನಾವು ಇಲ್ಲಿ ರಿಟರ್ನ್ ಮಾಡಬೇಕನ್ನೋ ಕಾನ್ಸೆಪ್ಟೇ ಇಲ್ಲ, ಅದರಲ್ಲಿ ಗ್ರೇಸ್ ಪೀರಿಯಡ್ ಬರೋದೇ ಇಲ್ಲ. ಇಲ್ಲಿ ಗ್ರೇಸ್ ಪೀರಿಯಡ್ ಬರುತ್ತೆ ಎಷ್ಟು ಅಂದರೆ 30 to 40 days, 90 days 50 ಡೇಸ್ವರೆಗೂ ಸಹ ಗ್ರೇಸ್ ಪೀರಿಯಡ್ ಕೊಡ್ತಿದ್ದಾರೆ. ನೆಕ್ಸ್ಟ್ ಒನ್ ನೋ ಕಂಡೀಷನ್ಸ್ ಆರ್ ಎಸ್ಟಾಬ್ಲಿಷ್ಡ್, ನೋ ಕಂಡೀಷನ್ಸ್ ಆರ್ ಸ್ಯಾಟಿಸ್ಫೈಡ್ ಟು ಅಬ್ಟೈನ್ ದ ಡೆಬಿಟ್ ಕಾರ್ಡ್. ಡೆಬಿಟ್ ಕಾರ್ಡ್ನ ತಗೊಳ್ಬೇಕು ಅಂತ ಯಾವುದೇ ರೀತಿ ಕಂಡೀಷನ್ಸ್ನ ನೀವು ಸ್ಯಾಟಿಸ್ಫೈ ಮಾಡೋ ಅವಶ್ಯಕತೆ ಬರೋದಿಲ್ಲ. ಕ್ರೆಡಿಟ್ ಕಾರ್ಡ್ ತಗೊಳ್ಬೇಕಂದ್ರೆ ದೇ ಶುಡ್ ಬಿ ಅ ಕಂಡೀಷನ್ಸ್ನ ಸ್ಯಾಟಿಸ್ಫೈ ಮಾಡಲೇಬೇಕು. ದೇರ್ ಆರ್ ಸಮ್ ಕಂಡೀಷನ್, ಯು ನೀಡ್ ಟು ಸ್ಯಾಟಿಸ್ಫೈ ದೋಸ್ ಕಂಡೀಷನ್ಸ್. What are those conditions? In instance, you need to earn you need to earn a salary, or you need to earn a regular income. Then only the banker will provide you the credit cards. So after time ಅಲ್ಲಿ ಮಾತ್ರನೇ ಅವರು ಕ್ರೆಡಿಟ್ ಕಾರ್ಡ್ ಫೆಸಿಲಿಟೀಸ್ನ ಪ್ರೊವೈಡ್ ಮಾಡ್ತಾರೆ. ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಆರ್ ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್. So electronic fund transfer is a electronic exchange or transfer of money from one account to another account by using the internet through the RBI clearing house. So electronic fund transfer ಅಂತಂದರೆ ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟ್ಗೆ ಮನಿ ಎಲೆಕ್ಟ್ರಾನಿಕಲಿ ಎಕ್ಸ್ಚೇಂಜ್ ಆಗುತ್ತೆ. ಯೂಸಿಂಗ್ ಯಾವುದನ್ನ ಯೂಸ್ ಮಾಡ್ಕೊಳ್ತೀವಿ, ಇಂಟರ್ನೆಟ್ನ ಯೂಸ್ ಮಾಡ್ಕೊಳ್ತೀವಿ. ಯಾವುದರ ಮುಖಾಂತರ ಟ್ರಾನ್ಸ್ಫರ್ ಆಗುತ್ತೆ ಅಂದರೆ RBI ಕ್ಲಿಯರಿಂಗ್ ಹೌಸ್ನ ಮುಖಾಂತರ ಟ್ರಾನ್ಸ್ಫರ್ ಆಗುತ್ತೆ. I'll repeat. So electronic fund transfer is a electronic exchange or transfer of money from one account to another account by using internet through RBI clearing house. So electronically exchange ಆಗುತ್ತೆ. ಏನಂದ್ರೆ ಟ್ರಾನ್ಸ್ಫರ್ ಆಗುತ್ತೆ ಮನಿ ಇಲ್ಲಿಂದ ಇಲ್ಲಿಗೆ ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟ್ಗೆ. ಯಾವುದನ್ನ ಯೂಸ್ ಮಾಡ್ಕೊಂಡು ಮುಖಾಂತರ ಇಂಟರ್ನೆಟ್ನ ಯೂಸ್ ಮಾಡ್ತೀವಿ. ಯಾವುದರ ಮುಖಾಂತರ ಮಾಡ್ತೀವಿ ಅಂತಂದ್ರೆ RBI's clearing house ಮುಖಾಂತರ ಮಾಡ್ತೀವಿ. ನೆಕ್ಸ್ಟ್ ಒನ್ operating hours of NEFT, National Electronic Fund Transfer. These are very important for your section A. You may ask expand NEFT, then you have to write National Electronic Fund Transfer. So we'll discuss ಮಾಡೋಣ. So NEFT operates hourly batches. ಇಲ್ಲಿ ಏನಾಗುತ್ತೆ ಅಂದರೆ hours wise ಏನಾಗುತ್ತೆ ರನ್ ಆಗುತ್ತೆ. So there are 12 settlements from 8 AM to 7 PM. So 8 ಗಂಟೆ ಬೆಳಗ್ಗೆ ಮಾರ್ನಿಂಗ್ 8 ಗಂಟೆಯಿಂದ ಹಿಡಿದು ಈವ್ನಿಂಗ್ 7 o'clock ವರೆಗೂ ಸಹ ಏನಾಗುತ್ತೆ ರನ್ ಆಗುತ್ತೆ. ಎಷ್ಟು ಸೆಟಲ್ಮೆಂಟ್ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ 12 ಸೆಟಲ್ಮೆಂಟ್ಸ್ನ ಮಾಡ್ತಾರೆ. ಸೊ ಅವರ್ಲಿ ಬ್ಯಾಚಸ್ ಅಂತ ಇದೆ. ಒಂದೊಂದು ಸೆಟಲ್ಮೆಂಟ್ ಎಷ್ಟು 1 hour ಆದ ನಂತರ ಒಂದೊಂದು ಸೆಟಲ್ಮೆಂಟ್ನ ಮಾಡ್ತಾ ಹೋಗ್ತಾರೆ. ದೆನ್ ನೆಕ್ಸ್ಟ್ ಒನ್ ಅದು ಮಂಡೇ ಟು ಫ್ರೈಡೆ ಆಗಿದ್ದಾಗ, ವೀಕ್ ಡೇಸ್ ಆಗಿದ್ದಾಗ. ಅದೇನಾದ್ರು ವೀಕೆಂಡ್ಸ್ ಆಗಿದ್ದಾಗ ಅಥವಾ ಸಾಟರ್ಡೆ ಆಗಿದ್ದಾಗ ಓಕೆನಾ 6 settlements from 8 AM to 1 PM ಆನ್ ಸಾಟರ್ಡೆ ಬಂದು ಇಲ್ಲಿ ಏನಾಗುತ್ತೆ 6 settlements ಮಾತ್ರ ಬರುತ್ತೆ. ರಿಮೈನಿಂಗ್ ಡೇಸ್ ಅದರ್ ದ್ಯಾನ್ ಸಂಡೇ ಎಷ್ಟು ಸೆಟಲ್ಮೆಂಟ್ಸ್ ಬರುತ್ತೆ 12 settlements ಬರುತ್ತೆ. ಸ್ಟಾರ್ಟಿಂಗ್ ಟೈಮು 8, ಎಂಡಿಂಗ್ ಟೈಮು 7 PM in case of Monday to Friday. In case of Saturday 8 AM to 1 PM. This is the hours of operating hours of NEFT. Okay na? Next one, steps to be followed in the NEFT
transaction or services. NEFT ಅಲ್ಲಿ ನಾವು ಫಾಲೋ ಆಗಬೇಕಾಗಿರ್ತಕ್ಕಂಥ ಸ್ಟೆಪ್ಸ್. So first step, in the first step, we need to provide the details of the beneficiary and what is the amount to be remitted. So ನಾವು ಬೆನಿಫಿಷಿಯರಿ ಯಾರು ಅಂತ ಪ್ರೊವೈಡ್ ಮಾಡಬೇಕು. ದೆನ್ ಅಮೌಂಟ್ ಎಷ್ಟು ರಿಮಿಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ತಗೊಳ್ಬೇಕಾಗುತ್ತೆ. ಇದೆಲ್ಲಿ ಸಿಗುತ್ತೆ ಅಂತಂದ್ರೆ ಆರಿಜಿನೇಟಿಂಗ್ ಬ್ಯಾಂಕ್ ಅಂತ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ನಾನು NEFT ಮಾಡಬೇಕು ಅನ್ಕೋ, ಹಾಗಾದ್ರೆ ನನ್ನ ಬ್ಯಾಂಕ್ ಅಲ್ಲಿ ಈ ಅಪ್ಲಿಕೇಶನ್ ಫಾರ್ಮ್ ಸಿಗುತ್ತೆ. ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಫಸ್ಟ್ ಆಫ್ ಆಲ್ ನಾನೇನ್ ಕೊಡ್ಬೇಕು ಅಂತಂದ್ರೆ ಬೆನಿಫಿಷಿಯರಿ ಯಾರು ಅಂದ್ರೆ ನನ್ನ ಅಕೌಂಟ್ ಇಂದ ಯಾರ ಅಕೌಂಟ್ಗೆ ಮನಿ ಟ್ರಾನ್ಸ್ಫರ್ ಆಗಬೇಕು, ಎಷ್ಟು ಅಮೌಂಟ್ ಟ್ರಾನ್ಸ್ಫರ್ ಆಗಬೇಕು, ಇದನ್ನ ಫಸ್ಟ್ ಸ್ಟೆಪ್ ಅಲ್ಲಿ ನಾನು ಪ್ರೊವೈಡ್ ಮಾಡಬೇಕು ಡೀಟೇಲ್ಸ್. ಸೊ ಅಪ್ಲಿಕೇಶನ್ ಫಾರ್ಮ್ ಏನು ಸಿಗುತ್ತೆ ಅಂತಂದ್ರೆ ಆರಿಜಿನೇಟಿಂಗ್ ಬ್ಯಾಂಕ್ ಅಂತ ಹೇಳಿದರೆ. ಆರಿಜಿನೇಟಿಂಗ್ ಬ್ಯಾಂಕ್ ಅಂದ್ರೆ ಈಗ ಯಾರು ಮನಿ ಟ್ರಾನ್ಸ್ಫರ್ ಮಾಡಬೇಕು ಅನ್ಕೊಂಡಿದಾರೋ ಅವರ ಬ್ಯಾಂಕ್ ಅಷ್ಟೇ. ಸೆಕೆಂಡ್ ಸ್ಟೆಪ್, originating bank branches prepares a message and sends the message to its pooling center. ಸೊ ಅದೇ ನಾನೇನ್ ಮಾಡಿದ್ದೀನಿ ಆಸ್ ಎ ಕಸ್ಟಮರ್ ಆಗಿ ನನ್ನ ಬ್ಯಾಂಕರ್ಗೆ ನಾನು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ, ಬೆನಿಫಿಷಿಯರಿ ಅಂತ ಅವರು, ದೆನ್ ಇಷ್ಟು ಅಮೌಂಟ್ ಕಳಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ ಕೊಟ್ಟಿದ್ದೀನಿ. ದೆನ್ ಆರಿಜಿನೇಟಿಂಗ್ ಬ್ಯಾಂಕ್ ಏನ್ ಮಾಡುತ್ತೆ, ಆ ಮೆಸೇಜಸ್ ನ ರೆಡಿ ಮಾಡುತ್ತೆ. ಬೇಸ್ ಆನ್ ಅಪ್ಲಿಕೇಶನ್ ಫಾರ್ಮ್ ಇರ್ತಕ್ಕಂಥ ಇನ್ಫಾರ್ಮೇಶನ್ ಯೂಸ್ ಮಾಡ್ಕೊಂಡು ಒಂದು ಮೆಸೇಜಸ್ ನ ಸೆಂಡ್ ಮಾಡಿ ರೆಡಿ ಮಾಡಿ ಆ ಮೆಸೇಜಸ್ ನ ಪೂಲಿಂಗ್ ಸೆಂಟರ್ಗೆ ಏನ್ ಮಾಡುತ್ತೆ, ಸೆಂಡ್ ಮಾಡುತ್ತೆ. ಯಾವ ಸೆಂಟರ್ ಅಂದ್ರೆ NEFT ಪೂಲಿಂಗ್ ಸೆಂಟರ್ಸ್ಗೆ ಸೆಂಡ್ ಮಾಡುತ್ತೆ. ದೆನ್ ಥರ್ಡ್ ಸ್ಟೆಪ್, ದ ಪೂಲಿಂಗ್ ಸೆಂಟರ್ಸ್ ಫಾರ್ವರ್ಡ್ ದ ಮೆಸೇಜಸ್ ಟು NEFT ಕ್ಲಿಯರಿಂಗ್ ಸೆಂಟರ್. ಪೂಲಿಂಗ್ ಸೆಂಟರ್ ಏನ್ ಮಾಡುತ್ತೆ, ನೆಕ್ಸ್ಟ್ ಕ್ಲಿಯರಿಂಗ್ ಸೆಂಟರ್ಗೆ ಏನ್ ಮಾಡುತ್ತೆ, ಟ್ರಾನ್ಸ್ಫರ್ ಮಾಡುತ್ತೆ. ನೆಕ್ಸ್ಟ್ ದ ಕ್ಲಿಯರಿಂಗ್ ಸೆಂಟರ್ ಸಾರ್ಟ್ಸ್ ದ ಫಂಡ್ಸ್ ಟ್ರಾನ್ಸ್ಫರ್ ಫ್ರಮ್ ಡೆಸ್ಟಿನೇಷನ್ಸ್ ಬ್ಯಾಂಕ್ ವೈಸ್ ಅಂಡ್ ಪ್ರಿಪೇರ್ಸ್ ದ ಅಕೌಂಟಿಂಗ್ ಎಂಟ್ರೀಸ್ ಟು ರಿಸೀವ್ ದ ಫಂಡ್ಸ್ ಫ್ರಮ್ ಆರಿಜಿನೇಟಿಂಗ್ ಬ್ಯಾಂಕ್ಸ್ ಅಂಡ್ ಗಿವ್ ದ ಫಂಡ್ಸ್ ಟು ದ ಡೆಸ್ಟಿನೇಷನ್ ಬ್ಯಾಂಕ್ಸ್. ಪೂಲಿಂಗ್ ಸೆಂಟರ್ ಮುಖಾಂತರ ಕ್ಲಿಯರಿಂಗ್ ಸೆಂಟರ್ಗೆ ಏನಾಗುತ್ತೆ, ಮೆಸೇಜ್ ಥರ್ಡ್ ಸ್ಟೆಪ್ ಟ್ರಾನ್ಸ್ಫರ್ ಆಗುತ್ತೆ. ದೆನ್ ಆ ಮೆಸೇಜ್ ಟ್ರಾನ್ಸ್ಫರ್ ಆಗಿರ್ತಕ್ಕಂಥದ್ದನ್ನು ತಗೊಂಡು ಬಂದಿರ್ತಕ್ಕಂಥ ಇನ್ಫಾರ್ಮೇಶನ್ ಸಹ ತಗೊಂಡು ಡಿಫ್ರೆಂಟ್ ಬ್ರಾಂಚಸ್ ಇಂದ ಡಿಫ್ರೆಂಟ್ ರಿಕ್ವೆಸ್ಟ್ ಬಂದಿರುತ್ತೆ. ಸೊ ಅವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಅದು ಡೆಸ್ಟಿನೇಷನ್ ನ ಬ್ಯಾಂಕ್ಸ್ ನ ವೈಸ್ ಸಾರ್ಟ್ ಮಾಡ್ತಾರೆ ಅವರು. ಫಾರ್ ಎಕ್ಸಾಂಪಲ್ ಈಗ ಚಿಂತಾಮಣಿಲಿ ಡಿಫ್ರೆಂಟ್ ಬ್ಯಾಂಕ್ಸ್ ಇದೆ, ಡಿಫ್ರೆಂಟ್ ಅಕೌಂಟ್ಸ್ ಇರುತ್ತೆ. ಸೊ ಅವರ ನಾವು ಕಳಿಸಿರ್ತಕ್ಕಂಥ ಅಕೌಂಟ್ ಏನಿದೆ ಅಂತಂದ್ರೆ SBI ಬ್ಯಾಂಕ್ ಅನ್ಕೋಣ. ಸೊ SBI ಬ್ಯಾಂಕ್ ಅಂತ ಹೇಳಿದಾಗ SBI ಬ್ಯಾಂಕ್ ಎಲ್ಲ ಸಾರ್ಟ್ ಮಾಡ್ಕೊಳ್ತಾರೆ. ದೆನ್ ಎಲ್ಲಿಂದ ಬರಬೇಕು ಅಮೌಂಟ್ ಅಲ್ಲಿಂದ ರಿಸೀವ್ ಮಾಡ್ತಾರೆ, ಡೆಬಿಟ್ ಮಾಡ್ತಾರೆ. ದೆನ್ ನೆಕ್ಸ್ಟ್ ಒಂದು ಎಲ್ಲಿ ಬರಬೇಕು ಅಲ್ಲಿ ಏನ್ ಮಾಡ್ತಾರೆ, ಕ್ರೆಡಿಟ್ ಮಾಡ್ತಾರೆ. ನೋಡಿ ಇಲ್ಲಿ ಡೆಬ್ಯೂಟ್ ಅಂತ ಇದೆ, ಡೆಬಿಟ್ ಅಂತ ಮಾಡಿ. ಸೊ ಸ್ವಲ್ಪ ಚೇಂಜಸ್ ಮಾಡಿರಿ, ಡೆಬ್ಯೂಟ್ ಅಂತ ಇದೆ, ಡೆಬಿಟ್ ಅಂತಾನೆ ಮಾಡಿ ಅದನ್ನ. ಸೊ ದಿಸ್ ಇಸ್ ವಿಚ್ ಇಸ್ ರಿಲೇಟಿಂಗ್ ಟು ಯುವರ್ ಫೋರ್ತ್ ಸ್ಟೆಪ್. ನೆಕ್ಸ್ಟ್ ಒನ್, ಅದಾದ್ಮೇಲೆ ಡೆಸ್ಟಿನೇಷನ್ ಬ್ಯಾಂಕ್ ರಿಸೀವ್ಸ್ ದ ಇನ್ವರ್ಡ್ ರೆಮಿಟೆನ್ಸ್ ಮೆಸೇಜ್ ಫ್ರಮ್ ದ ಕ್ಲಿಯರಿಂಗ್ ಸೆಂಟರ್ ಅಂಡ್ ಫ್ಯಾಷನ್ ಕ್ರೆಡಿಟ್ ದ ಬೆನಿಫಿಷರಿ ಅಕೌಂಟ್ಸ್. ಮತ್ತೆ ಏನ್ ಮಾಡ್ತಾರೆ, ಡೆಸ್ಟಿನೇಷನ್ ಬ್ಯಾಂಕ್ ಅಕೌಂಟ್ ಏನ್ ಮಾಡ್ತಾರೆ, ರೆಮಿಟ್ ಆಗಿರೋದಕ್ಕೆ ಮೆಸೇಜ್ ರಿಸೀವ್ ಮಾಡ್ತಾರೆ. ದೆನ್ ಯಾರು ಬೆನಿಫಿಷರಿ ಇದಾರೆ ಅವ್ರಿಗೆ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ದಿಸ್ ಇಸ್ ವಿಚ್ ಇಸ್ ರಿಲೇಟಿಂಗ್ ಟು NEFT. ಫಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀರಾ ನೀವು, ಆಸ್ ಎ ಕಸ್ಟಮರ್ ನೀವು ಯಾರು ಟ್ರಾನ್ಸ್ಫರ್ ಮಾಡಬೇಕು ಅವರ ಹೆಸರು ಮತ್ತೆ ಎಷ್ಟು ಅಮೌಂಟ್ ಟ್ರಾನ್ಸ್ಫರ್ ಮಾಡಬೇಕು, ರೆಮಿಟ್ ಎಷ್ಟು ಮಾಡಬೇಕು ಅದನ್ನ ತಿಳ್ಕೊಂಡು ಮತ್ತೆ ಒಂದು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ತೀರಾ. ಎಲ್ಲಿ ಫಿಲ್ ಮಾಡ್ತೀರಾ, ನಿಮ್ಮ ಬ್ಯಾಂಕರ್ ಕಡೆಯಿಂದ ರೈಸ್ ಮಾಡಿಸ್ತೀರಾ. ದೆನ್ ನಿಮ್ಮ ಬ್ಯಾಂಕರ್ ಏನ್ ಮಾಡ್ತಾರೆ, ಒಂದು ಮೆಸೇಜಸ್ ನ ರೆಡಿ ಮಾಡಿ ಪೂಲಿಂಗ್ ಸೆಂಟರ್ಗೆ ಕಳಿಸ್ಕೊಡ್ತಾರೆ. ದೆನ್ ಪೂಲಿಂಗ್ ಸೆಂಟರ್ ಏನ್ ಮಾಡ್ತಾರೆ, ದೆನ್ ಆ ಮೆಸೇಜಸ್ ನ ಕ್ಲಿಯರಿಂಗ್ ಸೆಂಟರ್ಗೆ ಕಳಿಸ್ಕೊಡ್ತಾರೆ. ದೆನ್ ಕ್ಲಿಯರಿಂಗ್ ಸೆಂಟರ್ ಏನ್ ಮಾಡ್ತಾರೆ, ರಿಸೀವ್ ಮಾಡಿ ಬ್ಯಾಂಕ್ಸ್ ವೈಸ್ ಸಾರ್ಟ್ ಮಾಡ್ತಾರೆ. ಸಾರ್ಟ್ ಮಾಡಿದ ನಂತರ ಯಾವ ಅಕೌಂಟ್ಗೆ ಡೆಬಿಟ್ ಆಗಬೇಕು ಆ ಅಕೌಂಟ್ಗೆ ಡೆಬಿಟ್ ಮಾಡ್ತಾರೆ. ದೆನ್ ಆರಿಜಿನೇಟಿಂಗ್ ಬ್ಯಾಂಕ್ಗೆ ಡೆಬಿಟ್ ಮಾಡ್ತಾರೆ. ಯಾರ ಬೆನಿಫಿಷಿಯರಿ ಬ್ಯಾಂಕ್ ಅಥವಾ ಡೆಸ್ಟಿನೇಷನ್ ಬ್ಯಾಂಕ್ ಏನಿದೆ ಆ ಬ್ಯಾಂಕ್ಗೆ ಕ್ರೆಡಿಟ್ ಮಾಡ್ತಾರೆ. ದೆನ್ ಡೆಸ್ಟಿನೇಷನ್ ಬ್ಯಾಂಕ್ ಏನ್ ಮಾಡುತ್ತೆ, ಈ ಕ್ಲಿಯರಿಂಗ್ ಸೆಂಟರ್ ಮುಖಾಂತರ ಅಮೌಂಟ್ ರಿಸೀವ್ ಮಾಡುತ್ತೆ. ಬಂದಿರ್ತಕ್ಕಂಥ ಅಮೌಂಟ್ ನ ಬೆನಿಫಿಷಿಯರಿ ಅಕೌಂಟ್ ಕ್ರೆಡಿಟ್ ಮಾಡುತ್ತೆ. This is which is relating to the steps which is to be followed in NEFT services. Next one, IFSC, and this is very important when you are going to transact with a NEFT. NEFT ನೀವೇನು ಟ್ರಾನ್ಸಾಕ್ಟ್ ಮಾಡ್ತೀರಿ ಅಂದ್ರೆ IFSC ಕೋಡ್ ಅನ್ನೋದು ಜಾಸ್ತಿ ಇಂಪಾರ್ಟೆಂಟ್. ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಕೋಡ್. So alphanumerical code that uniquely identifies the participating in NEFT systems. ಅಂದ್ರೆ NEFT ಸಿಸ್ಟಮ್ಸ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಕ್ಕಂಥ ಬ್ಯಾಂಕ್ಸ್ ನ ಪ್ರತಿಯೊಂದು ಬ್ಯಾಂಕ್ ಡಿಫ್ರೆಂಟ್ ಆಗಿರ್ತಕ್ಕಂಥ IFSC ಕೋಡ್ ಇರುತ್ತೆ. This is a 4-digit code with the first 4 digits code ಇರುತ್ತೆ. With the first 4 alpha character and representing the branch. ಸ್ವಲ್ಪ ನೋಟ್ಸ್ ಚೇಂಜ್ ಮಾಡ್ಕೊಳ್ಳಿ. ಇಲ್ಲಿ 4 ಡಿಜಿಟ್ ಅಂತ ಇದೆ, ಇದು 10 ಡಿಜಿಟ್ಸ್ ನ ಕೋಡ್. ಇದು ದಿಸ್ 10 ಡಿಜಿಟ್ ಕೋಡ್ ವಿತ್
The first 4 alpha character representing the branch. ಈ ಫಸ್ಟ್ 4 ಕೋಡ್ ಏನಿದೆ ಅದು ಬ್ರಾಂಚ್ ನ ಅದು ಬ್ಯಾಂಕ್ ನ ಇಂಡಿಕೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ SBMY ಅಂತ ಹೇಳಿದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅನ್ನೋದು, HDFC ನೋಡಿ ಇದು ಬ್ಯಾಂಕ್ ನ ಇಂಡಿಕೇಟ್ ಮಾಡುತ್ತೆ. ರಿಮೈನಿಂಗ್ ಬರ್ತಕ್ಕಂಥದ್ದು ಕೋಡ್ಸ್ ನ ನೆಕ್ಸ್ಟ್ 4 ಕೋಡ್ಸ್ ಏನಾಗುತ್ತೆ ಬ್ರಾಂಚ್ ನ ಕೋಡ್ ಇಂಡಿಕೇಟ್ ಮಾಡುತ್ತೆ. ಫಸ್ಟ್ 4 ಕೋಡ್ಸ್ ಬ್ಯಾಂಕ್ ನೇಮ್, ರಿಮೈನಿಂಗ್ 4 ಕೋಡ್ಸ್ ನೆಕ್ಸ್ಟ್ ಏನಾಗುತ್ತೆ ಬ್ರಾಂಚ್ ನ ಇಂಡಿಕೇಟ್ ಮಾಡ್ತಾ ಬರುತ್ತೆ. ಸಾರಿ, ದಿಸ್ ಇಸ್ ರಿಲೇಟಿಂಗ್ ಟು IFSC. IFSC ನ ಮೆರಿಟ್ಸ್ ಏನಿದೆ ಅಂತ ಹೇಳಿದ್ರೆ ರೆಮಿಟರ್ ನೀಡ್ ಟು ಸೆಂಡ್ ಫಿಸಿಕಲ್ ಚೆಕ್ ಆರ್ ಡಿಮ್ಯಾಂಡ್ ಡ್ರಾಫ್ಟ್ ಟು ದ ಬೆನಿಫಿಷಿಯರಿ. ಅಂದ್ರೆ ಇಲ್ಲಿ ನೀಡ್ ನಾಟ್ ಟು ಸೆಂಡ್ ಅಂತ ಇದೆ. ರೆಮಿಟರ್ ಯಾರ ಅಮೌಂಟ್ ನ ರೆಮಿಟ್ ಮಾಡ್ಬೇಕು ಅನ್ಕೊಂತಾ ಇದ್ದಾನೋ ಆ ತರ ಪರ್ಸನ್ ಇಲ್ಲಿ ಫಿಸಿಕಲಿ ಚೆಕ್ಸ್ ನ ಸೆಂಡ್ ಮಾಡಬೇಕು ಅನ್ನೋ ಅವಶ್ಯಕತೆ ಇದೆ. ಯಾಕಂದ್ರೆ IFSC ಕೋಡ್ ನ ಮುಖಾಂತರ ಮನಿನ ಟ್ರಾನ್ಸ್ಫರ್ ಮಾಡಬಹುದಾಗಿರುತ್ತೆ. ಬೆನಿಫಿಷಿಯರಿ ನೀಡ್ ನಾಟ್ ಅಪ್ರೆನ್ಸಿವ್ ಆಫ್ ಲಾಸ್ ಆರ್ ಥೆಫ್ಟ್ ಆಫ್ ಫಿಸಿಕಲ್ ಇನ್ಸ್ಟ್ರೂಮೆಂಟ್. ಸಪೋಸ್ ಇಲ್ಲಿ ನೆಗೆಟಿವ್ ಇಲ್ಲಿ ಏನಾದ್ರು ಚೆಕ್ ಕೊಟ್ಟಿದ್ರೆ ಈ ಚೆಕ್ ನ ಬೆನಿಫಿಷಿಯರಿ ರಿಸೀವ್ ಮಾಡಬೇಕಿತ್ತು. ರಿಸೀವ್ ಮಾಡಿ ಏನಾದ್ರು ಇಟ್ಕೊಂಡಿದಾಗ ಅಲ್ಲಿ ಥೆಫ್ಟ್ ಆಯ್ತು ಅಥವಾ ಲಾಸ್ ಆಯ್ತು ಅಂತ ಹೇಳಿದಾಗ ಮತ್ತೆ ಅಲ್ಲಿ ಏನಾಗುತ್ತೆ ಪ್ರಾಬ್ಲಮ್ ಆಗ್ತಿತ್ತು. ಅದೇ ಇಲ್ಲಿ IFSC ಕೋಡ್ ನ ಮುಖಾಂತರ ಆನ್ಲೈನ್ ನೆಫ್ಟಿ ಮುಖಾಂತರ ಟ್ರಾನ್ಸ್ಫರ್ ಆಗೋದ್ರಿಂದ ಇಲ್ಲಿ ಯಾವುದೇ ರೀತಿ ಥೆಫ್ಟ್ ಆಗುತ್ತೆ ಅಥವಾ ಲಾಸ್ ಆಗುತ್ತೆ ಅನ್ನೋ ಚಾನ್ಸಸ್ ಬರೋದಿಲ್ಲ. ದೆನ್ ದಿಸ್ ಇಸ್ ಕಾಸ್ಟ್ ಎಫೆಕ್ಟಿವ್. ಕಾಸ್ಟ್ ಎಫೆಕ್ಟಿವ್ ಯಾಕೆ ಅಂತ ಕರಿತೀವಿ ಅಂತಂದ್ರೆ ನೋ ನೀಡ್ ಟು ಪ್ರಿಂಟ್ ದ ಚೆಕ್ಸ್ ನ ಇಲ್ಲಿ ಪ್ರಿಂಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಬರೋದಿಲ್ಲ. ಸೊ ಇಲ್ಲಿ ಪೇಪರ್ ವರ್ಕ್ ಅವಾಯ್ಡ್ ಆಗುತ್ತೆ. ಅದನ್ನ ಆಸ್ ವೆಲ್ ಆಸ್ ಮ್ಯಾನ್ ಪವರ್ ಸ್ವಲ್ಪ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಕಾಸ್ಟ್ ಎಫೆಕ್ಟಿವ್ ಅಂತ ಕರೆದಿದ್ದಾರೆ. ಕ್ರೆಡಿಟ್ ಇನ್ಫಾರ್ಮೇಶನ್ ಆಫ್ ರೆಮಿಟೆನ್ಸ್ ಫ್ರಮ್ ಹಿಸ್ ಹೋಮ್ ಪ್ಲೇಸ್ ವರ್ಕ್ ಯೂಸಿಂಗ್ ದ ಇಂಟರ್ನೆಟ್ ಬ್ಯಾಂಕಿಂಗ್. ಆಲ್ಸೋ ಇಂಟರ್ನೆಟ್ ಬ್ಯಾಂಕಿಂಗ್ ನ ಮಾಡೋದ್ರ ಮುಖಾಂತರ ಅವರ ಕ್ರೆಡಿಟ್ ಫೆಸಿಲಿಟಿ ಕ್ರೆಡಿಟ್ ಇನ್ಫಾರ್ಮೇಶನ್ ಎಷ್ಟಿದೆ ಅಂತ ತಿಳ್ಕೊಳ್ಬಹುದು ಯೂಸಿಂಗ್ IFSC ಕೋಡ್. The credit information of remittance sent by SMS or emails. Emails na to send SMS na ಮುಖಾಂತರ ಏನು ಮಾಡೋದು ನೀವು ಮೆಸೇಜಸ್ ನ ರಿಸೀವ್ ಮಾಡಬಹುದು. ಅವಾಯ್ಡಿಂಗ್ ಪೋಸ್ಟಲ್ ಡಿಲೇಸ್. ಸೊ ಪೋಸ್ಟಲ್ ಡಿಲೇಸ್ ಅಂದ್ರೆ ಇವತ್ತು ಪೋಸ್ಟ್ ಮಾಡಿದ್ದೀರಾ, ದೆನ್ ಸಪೋಸ್ ಇವತ್ತು ಚೆಕ್ ನೀವು ಹಾಕಿದ್ದೀರಾ, ಸೊ ನಿಮ್ಮ ಅಕೌಂಟ್ ಕ್ರೆಡಿಟ್ ಆಗೋದು 7 days 8 days ಬೇಕಾಗುತ್ತೆ ಅಥವಾ 4 days 5 days ವರ್ಕಿಂಗ್ ಡೇಸ್ ಬೇಕಾಗುತ್ತೆ. ಸೊ ಈ ತರ ಟೈಮಲ್ಲಿ ನಿಮಗೆ ಡಿಲೇ ಆಗುತ್ತೆ. ಅದೇ ನೀವು NEFT ಮುಖಾಂತರ ಬೈ ಯೂಸಿಂಗ್ ದ IFSC ಕೋಡ್ ಯೂಸ್ ಮಾಡ್ಕೊಂಡು ನೀವು ಟ್ರಾನ್ಸ್ಫರ್ ಮಾಡಿದ್ರೆ ಸೊ ಅಲ್ಲಿ ನಿಮಗೆ ಡಿಲೇ ಆಗ್ತಕ್ಕಂಥ ಚಾನ್ಸ್ ಇರೋದಿಲ್ಲ. ದೆನ್ ಸೊ ಲಿಮಿಟೆಡ್ ಪೀರಿಯಡ್ ಅಲ್ಲಿ ನೀವು ಸೆಂಡ್ ಮಾಡಬೇಕು ಅಂತೇನಿಲ್ಲ. 24/7 ನೀವು ಯಾವಾಗ ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು, ಸೆಂಡ್ ಮಾಡ್ಬೋದು. ಅವಾಯ್ಡಿಂಗ್ ದ ಪ್ರಿಂಟಿಂಗ್ ಅಂಡ್ MICR ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಅಂತ ಕರಿತೀವಿ. ಇಂಪಾರ್ಟೆಂಟ್ ಫಾರ್ ಯುವರ್ ಸೆಕ್ಷನ್ A. ಸೊ ಮೇಕ್ ಎ ನೋಟ್ ಹಿಯರ್, ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್. ಓಕೆನಾ. ಸೊ ಇಲ್ಲಿ ಡಿಫ್ರೆಂಟ್ ಚೆಕ್ಸ್ ನ ಪ್ರಿಂಟ್ ಮಾಡ್ತಕ್ಕಂಥ MICR ಚೆಕ್ಸ್ ನ ಪ್ರಿಂಟ್ ಮಾಡ್ತಕ್ಕಂಥ ಅವಶ್ಯಕತೆ ಬರೋದಿಲ್ಲ. So which is relating to your IFSC. Next we move to the RTGS, real time gross settlement. Real time gross settlement. It is an electronic system of transfer of funds where the transfer of money and securities takes place from one account to another account on the basis of real time and gross settlement basis. So ಏನಾಗುತ್ತೆ ಅಂತಂದ್ರೆ ಇಲ್ಲಿ ಒಂದು ಅಕೌಂಟ್ ಇಂದ ಇನ್ನೊಂದು ಅಕೌಂಟ್ಗೆ ಇಲ್ಲಿ ಗ್ರಾಸ್ ಟ್ರಾನ್ಸ್ಫರ್ ಆಗುತ್ತೆ ಮನಿ. ಯಾವ್ದರ ಬೇಸಿಸ್ ಮೇಲೆ ಅಂತ ಹೇಳಿದ್ರೆ ರಿಯಲ್ ಟೈಮ್ ಅಲ್ಲಿ ಮತ್ತೆ ಗ್ರಾಸ್ ಸೆಟಲ್ಮೆಂಟ್ ಅಲ್ಲಿ ಆಗುತ್ತೆ. ಸೊ ಅದರ ರಿಯಲ್ ಟೈಮ್ ಅಂದ್ರೆ ಏನು, ಗ್ರಾಸ್ ಸೆಟಲ್ಮೆಂಟ್ ಅಂದ್ರೆ ಏನು ತಿಳ್ಕೊಳ್ಬೇಕಾಗುತ್ತೆ ನಾವು. ರಿಯಲ್ ಟೈಮ್ ಅಂತ ಹೇಳಿದ್ರೆ ಟ್ರಾನ್ಸಾಕ್ಷನ್ಸ್ ಆರ್ ಸೆಟಲ್ಡ್ ಆಸ್ ಸೂನ್ ಆಸ್ ಪ್ರೊಸೆಸ್ಡ್. ಸೊ ನೀವು ಯಾವಾಗ ಟ್ರಾನ್ಸಾಕ್ಷನ್ಸ್ ಮಾಡ್ತೀರೋ ಹಾಗೆ ಆಗೋಗುತ್ತೆ. ಆ ಟೈಮಲ್ಲಿ ವಿತಿನ್ ಸೆಕೆಂಡ್ಸ್ ಏನಾಗುತ್ತೆ ರಿಮಿಟೆನ್ಸ್ ಆಗುತ್ತೆ. ದೆನ್ ಗ್ರಾಸ್ ಸೆಟಲ್ಮೆಂಟ್, ಟ್ರಾನ್ಸಾಕ್ಷನ್ಸ್ ಆರ್ ಸೆಟಲ್ಡ್ ಆನ್ ಒನ್ ಬೇಸಿಸ್ without launching ಅಥವಾ ಆರ್ ನೆಟ್ಟಿಂಗ್ ವಿತ್ ಎನಿ ಅದರ್ ಟ್ರಾನ್ಸಾಕ್ಷನ್ಸ್. ಅಂದ್ರೆ ಬೇರೆ ಟ್ರಾನ್ಸಾಕ್ಷನ್ಸ್ ಆಗೋವರೆಗೂ ಸೊ ಇಲ್ಲಿ ವೇಟ್ ಮಾಡೋದಿಲ್ಲ. ಸೊ ಬೇರೆ ಟ್ರಾನ್ಸಾಕ್ಷನ್ಸ್ ಆಗಲಿ ಆಗದಿರ ಇರಲಿ ಒಂದೊಂದು ಸಿಂಗಲ್ ಟ್ರಾನ್ಸಾಕ್ಷನ್ಸ್ ಸಹ ಅಷ್ಟೇ. ಆಗ ನೀವು ಯಾವಾಗ ಟ್ರಾನ್ಸಾಕ್ಷನ್ ಸ್ಟಾರ್ಟ್ ಮಾಡ್ತೀರೋ ಆ ಟೈಮಲ್ಲಿ ಏನಾಗುತ್ತೆ ಅದು ಸೆಟಲ್ಮೆಂಟ್ ಆಗುತ್ತೆ. ಸೊ ದೇರ್ ಇಸ್ ನೋ ನೀಡ್ ಟು ವೇಟ್ ಎನಿ ಫಾರ್ ಅನದರ್ ಸೆಟಲ್ಮೆಂಟ್ಸ್. ಬೇರೆ ಸೆಟಲ್ಮೆಂಟ್ಸ್ ಅದೇ ಪರ್ಸನ್ ಅಥವಾ ಅದೇ ಕಸ್ಟಮರ್ ಇನ್ನೂ ಒಂದು ಸೆಟಲ್ಮೆಂಟ್ ಮಾಡ್ತಾರೆ, ಅದಕ್ಕೋಸ್ಕರ 2 ಸಹ ಬಂಡಲ್ ಮಾಡಿ ಮತ್ತೆ ಕಳಿಸ್ಕೊಡೋಣ ಅಂತ ವೆಯ್ಟ್ ಮಾಡೋ ಅವಶ್ಯಕತೆ ಬರೋದಿಲ್ಲ. ಸೊ ಇದನ್ನ ಸಿಂಪಲ್ ಆಗಿ ಮತ್ತೆ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಎಲೆಕ್ಟ್ರಾನಿಕ್ ಸಿಸ್ಟಮ್ ಆಫ್ ಟ್ರಾನ್ಸ್ಫರ್ ಆಫ್ ಫಂಡ್ಸ್ ವೇರ್ ದ ಟ್ರಾನ್ಸ್ಫರ್ ಆಫ್ ಮನಿ ಅಂಡ್ ಸೆಕ್ಯೂರಿಟೀಸ್ ಟೇಕ್ ಪ್ಲೇಸ್ ಫ್ರಮ್ ಒನ್ ಬ್ಯಾಂಕ್ ಅಕೌಂಟ್ ಟು ಅನದರ್ ಬ್ಯಾಂಕ್ ಅಕೌಂಟ್ ಆನ್ ದ ಬೇಸಿಸ್ ಆಫ್ ರಿಯಲ್ ಟೈಮ್ ಅಂಡ್ ಗ್ರಾಸ್ ಸೆಟಲ್ಮೆಂಟ್ ಅಂತ ಹೇಳಿದ್ದಾರೆ. ಅಂದ್ರೆ ಒಂದು ಟೈಮಲ್ಲಿ ಒಂದು ಅಕೌಂಟ್ ಇಂದ ಇನ್ನೊಂದು ಅಕೌಂಟ್ಗೆ ಎಲೆಕ್ಟ್ರಾನಿಕಲಿ ಫಂಡ್ ಟ್ರಾನ್ಸ್ಫರ್ ಆಗುತ್ತೆ. ಇಲ್ಲಿ ಯಾವ್ದ್ರ ಬೇಸಿಸ್ ಮೇಲೆ ಆಗುತ್ತೆ ಅಂದ್ರೆ ರಿಯಲ್ ಟೈಮ್ ಮತ್ತೆ ಗ್ರಾಸ್ ಸೆಟಲ್ಮೆಂಟ್. ರಿಯಲ್ ಟೈಮ್ ಅಂದ್ರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ, ಆಸ್ ಸೂನ್ ಆಸ್ ಪಾಸಿಬಲ್ ಅಂತ ಹೇಳ್ತಾರೆ.
ಸೊ ಅಷ್ಟು ಬೇಗನೂ ಸಹ ಇದೇನಾಗುತ್ತೆ ಪ್ರೋಸೆಸ್ ಆಗುತ್ತೆ. ಇಲ್ಲಿ ಗ್ರಾಸ್ ಸೆಟಲ್ಮೆಂಟ್ ಆಗುತ್ತೆ. ಇಲ್ಲಿ ನೆಟ್ ಅಂದ್ರೆ ಇನ್ನೊಂದು ಸೆಟಲ್ಮೆಂಟ್ ಆಗಲಿ ಅಥವಾ ಒಂದು ವೆಯ್ಟ್ ಮಾಡೋದಿಲ್ಲ. ಇಲ್ಲಿ ಯಾವುದೇ ಸೆಟಲ್ಮೆಂಟ್ಗೋಸ್ಕರ ಇಲ್ಲಿ ವೆಯ್ಟ್ ಮಾಡೋದಿಲ್ಲ. ಸಿಂಗಲ್ ಟ್ರಾನ್ಸಾಕ್ಷನ್ಸ್ ಇದ್ರೂ ಸಹ ಏನಾಗುತ್ತೆ ಸೆಟಲ್ಮೆಂಟ್ ಆಗುತ್ತೆ. ಸರ್ ಇಲ್ಲೂ RTGS ನೀವು ಮನಿನ ಒನ್ ಅಕೌಂಟಿಂದ ಇನ್ನೊಂದು ಅಕೌಂಟ್ಗೆ ಎಲೆಕ್ಟ್ರಿಕಲ್ ಫಾರ್ಮ್ ಅಲ್ಲಿ ಟ್ರಾನ್ಸ್ಫರ್ ಮಾಡ್ತೀರಿ. ದೆನ್ NEFT ಸಹ ಅಷ್ಟೇ ಸರ್. NEFT ಇದಕ್ಕೂ ಡಿಫ್ರೆನ್ಸ್ ಏನು ನೋಡಿ, NEFT ಏನಾಗುತ್ತೆ ಅವರ್ಲಿ ಬೇಸಿಸ್ ಮೇಲೆ ವರ್ಕ್ ಆಗುತ್ತೆ, ಸಿಂಗಲ್ ಟ್ರಾನ್ಸಾಕ್ಷನ್ಸ್ ಮೇಲೆ ವರ್ಕ್ ಆಗಲ್ಲ. ಇದೇನಾಗುತ್ತೆ ಸಿಂಗಲ್ ಟ್ರಾನ್ಸಾಕ್ಷನ್ಸ್ ಮೇಲೆ ವರ್ಕ್ ಆಗುತ್ತೆ. ಅದೇ ಸರ್ ಅಂತ ಹೇಳಿದ್ರೆ ಅದು 1 ಅವರ್ವರೆಗೂ ವೆಯ್ಟ್ ಮಾಡುತ್ತೆ. 1 ಅವರ್ ಕಂಪ್ಲೀಟ್ ಆಗೋವರೆಗೂ ಬ್ಯಾಚ್ನ ಕಂಪ್ಲೀಟ್ ಮಾಡಲ್ಲ. ಬ್ಯಾಚಸ್ ವೈಸ್ ಅವರ್ಲಿ ಬ್ಯಾಚಸ್ ವೈಸ್ ಅಲ್ಲಿ ಇಲ್ಲಿ ಸೆಟಲ್ಮೆಂಟ್ ಆಗುತ್ತೆ. ಬಟ್ ಇಲ್ಲಿ ಏನಾಗೋದಿಲ್ಲ, ರಿಯಲ್ ಟೈಮ್ ಒಂದು ಗ್ರಾಸ್ ಸೆಟಲ್ಮೆಂಟ್ ಅದಕ್ಕೆ ಇರುತ್ತೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕಂಪ್ಲೀಟ್ ಆಗುತ್ತೆ ಅಂತ. ನೆಕ್ಸ್ಟ್ ಇಲ್ಲಿ ಮಿನಿಮಮ್ ಅಮೌಂಟ್ ಎಷ್ಟು ಇದೆ ಅಂತಂದ್ರೆ ರೆಮಿಟೆಡ್ ಈಸ್ 2 lakhs, ನೋ ಅಪ್ಪರ್ ಲಿಮಿಟ್. ಸೊ ಮಿನಿಮಮ್ 2 lakhs ಇದೆ ಅಂತ ಹೇಳಿದ್ರೆ ಮಾತ್ರ ನೀವೇನು ಮಾಡೋದು RTGSಗೆ ಹೋಗ್ಬೋದು. ಇಲ್ಲ ಅಂತ ಹೇಳಿದ್ರೆ RTGSನ ನೀವು ಅಪ್ಲೈ ಮಾಡೋಕ್ಕಾಗೋದಿಲ್ಲ. ದೆನ್ ಮ್ಯಾಕ್ಸಿಮಮ್ ಎಷ್ಟಿದೆ ಇಲ್ಲಿ, ಮ್ಯಾಕ್ಸಿಮಮ್ ಅನ್ನೋದು ಎಷ್ಟು ಇದೆ, ನೀವು ಎಷ್ಟು ಬೇಕಾದ್ರೂ ಕಳಿಸ್ಕೊಡ್ಬೋದು. ಬಟ್ ಮಿನಿಮಮ್ 2 lakhs ಅಂತ ಕಳಿಸ್ಬೇಕಾಗುತ್ತೆ. ದೆನ್ ಬ್ಯಾಂಕರ್ ಎಷ್ಟು ಚಾರ್ಜ್ ಮಾಡ್ತಾರೆ ಅಂದರೆ 25 rupees ಇದಕ್ಕೆ ಚಾರ್ಜ್ ಮಾಡ್ತಾರೆ. ಸೊ RTGS ಮಾಡ್ತಕ್ಕಂಥ ಟೈಮ್ ಏನಿದೆ ಅಂತ ಹೇಳಿದ್ರೆ ವೀಕ್ ಡೇಸ್ ಅಲ್ಲಿ 9 to 6:30 ಅಂತ ಹೇಳಿದ್ದಾರೆ, 16:30 ಅಂತ ಹೇಳಿದ್ದಾರೆ. ಇದು ನಥಿಂಗ್ ಬಟ್ 4:30, 4:15 ಒಳಗಡೆ, ಬೆಳಗ್ಗೆ 9 ಗಂಟೆಯಿಂದ ಹಿಡಿದು 4:15 ಒಳಗಡೆ ನೀವು RTGSನ ಮಾಡ್ಬೋದಾಗುತ್ತೆ ಇನ್ ಕೇಸ್ ಆಫ್ ವೀಕ್ ಡೇಸ್. ವೀಕೆಂಡ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮಾರ್ನಿಂಗ್ 9 o'clock ಇಂದ 14 ಅಂತ ಹೇಳಿದ್ರೆ 2 o'clock ವರೆಗೂ ನೀವು ಮಾಡ್ಬೋದಾಗುತ್ತೆ. ನೆಕ್ಸ್ಟ್ ಒನ್ ಎಸೆನ್ಷಿಯಲ್ ಇನ್ಫಾರ್ಮೇಶನ್ಸ್ ರಿಕ್ವೈರ್ಡ್ ಕಂಡಕ್ಟಿಂಗ್ RTGS ನ ನೀವು ಕಂಡಕ್ಟ್ ಮಾಡ್ಬೇಕಾದ್ರೆ ಏನೇನು ಇನ್ಫಾರ್ಮೇಶನ್ ನಿಮ್ಮ ಹತ್ರ ಇರಬೇಕು. ಅಮೌಂಟ್ ಟು ಬಿ ರೆಮಿಟೆಡ್, ಅಮೌಂಟ್ ಯಾರಿಗೆ ರೆಮಿಟ್ ಮಾಡಬೇಕು ಅಂತ ಗೊತ್ತಿರಬೇಕು ನಿಮಗೆ. ಅಮೌಂಟ್ ಟು ಬಿ ರೆಮಿಟೆಡ್, ಅವರ ಅಕೌಂಟ್ ಡೀಟೇಲ್ಸ್, ನಿಮಗೆ ಬೆನಿಫಿಷಿಯರಿ ಡೀಟೇಲ್ಸ್, ಎಷ್ಟು ಅಮೌಂಟ್ ಅಂತ ನಿಮ್ಗೆ ಗೊತ್ತಿರಬೇಕು. ದೆನ್ ಅಕೌಂಟ್ ಈಸ್ ಅಕೌಂಟ್ ನಂಬರ್ ವಿಚ್ ಇಸ್ ಟು ಬಿ ಡೆಬಿಟೆಡ್, ಯಾವ ಅಕೌಂಟಲ್ಲಿ ಡೆಬಿಟ್ ಆಗಬೇಕು ಅದು ಇನ್ಫಾರ್ಮೇಶನ್. ದೆನ್ ನೇಮ್ ಆಫ್ ದ ಬೆನಿಫಿಷಿಯರಿ ಅಂಡ್ ಬ್ಯಾಂಕ್ ಅಂಡ್ ಬ್ರಾಂಚ್, ಯಾವ ಬ್ಯಾಂಕ್ಗೆ ಎಲ್ಲಿದೆ ಬ್ರಾಂಚ್ ಹೆಸರು ಇನ್ಫಾರ್ಮೇಶನ್ ಗೊತ್ತಿರಬೇಕು. ನೆಕ್ಸ್ಟ್ ನೇಮ್ ಆಫ್ ದ ಬೆನಿಫಿಷಿಯರಿ ಕಸ್ಟಮರ್ನ ಹೆಸರು, ಯಾರಿಗೆ ಕಳಿಸಬೇಕು ಏನಾದ್ರು ಗೊತ್ತಿರಬೇಕು. ನೆಕ್ಸ್ಟ್ ಒನ್ ಅಕೌಂಟ್ ನಂಬರ್ ಆಫ್ ದ ಬೆನಿಫಿಷಿಯರಿ ಕಸ್ಟಮರ್ ನ ಅಕೌಂಟ್ ನಂಬರ್ ಬೇಕಾಗುತ್ತೆ. ನೆಕ್ಸ್ಟ್ ಒನ್ IFSC ಕೋಡ್ ಆಫ್ ದ ರಿಸೀವಿಂಗ್ ಬ್ಯಾಂಕ್, ಬೆನಿಫಿಷಿಯರಿ ಬ್ಯಾಂಕ್ನ IFSC ಕೋಡ್ ಬೇಕಾಗುತ್ತೆ. ಇಷ್ಟು ಇನ್ಫಾರ್ಮೇಶನ್ ಇದ್ರೆ ನೀವು RTGSನ ಮಾಡ್ಬೋದು. ಬಟ್ ಇಲ್ಲೊಂದು ಕಂಡೀಷನ್ ಇದೆ, ಮಿನಿಮಮ್ 2 lakhs ಇದ್ರೆ ಮಾತ್ರ ನೀವು RTGSನ ಮಾಡ್ಬೋದು, ಇಲ್ಲಾಂದ್ರೆ RTGS ಮಾಡೋದಿಲ್ಲ. ಮ್ಯಾಕ್ಸಿಮಮ್ ಲಿಮಿಟ್ ಇಲ್ಲ, ನೀವು ಎಷ್ಟಾದ್ರೂ ಮಾಡ್ಬೋದು ಮೋರ್ ದ್ಯಾನ್ 2 lakhs. ನೆಕ್ಸ್ಟ್ ಒನ್ ಅಡ್ವಾಂಟೇಜಸ್ ಆಫ್ RTGSನ ಅಡ್ವಾಂಟೇಜಸ್ ಏನಿದೆ ಅಂತ ನೋಡೋಣ. ನೆಕ್ಸ್ಟ್ ಒನ್ ಫಸ್ಟ್ ಒನ್ advantages. It helps the bank to settle the interbank and forex settlement. ಸೊ ಬೇರೆ ಬ್ಯಾಂಕ್ ಅಂದ್ರೆ ಇನ್ ಬಿಟ್ವೀನ್ ದ 2 banks ಇದ್ದಾಗ ಸೆಟಲ್ಮೆಂಟ್ ಮಾಡೋದಕ್ಕೆ, ಮತ್ತೆ ಫಾರೆಕ್ಸ್ ಸೆಟಲ್ಮೆಂಟ್, ಫಾರಿನ್ ಎಕ್ಸ್ಚೇಂಜ್ ಸೆಟಲ್ಮೆಂಟ್ಸ್ ನ ಮಾಡೋದಕ್ಕೆ ನೀವು ಇಲ್ಲಿ RTGSನ ಯೂಸ್ ಮಾಡ್ಕೋಬಹುದು. ದೆನ್ RTGS ಈಸ್ ರೂಟೆಡ್ ಥ್ರೂ ದ RBI clearing risk, RBI the credit risk. Okay, I'll repeat. Since RTGS ನೋಡಿ ಇಲ್ಲಿ ಆಗಲೇ ಸ್ಮಾಲ್ ಲೆಟರ್ ಇತ್ತು, ಅದನ್ನು ಡಿಟೆಕ್ಟ್ ಮಾಡಿ. RTGS is routed through the RBI credit risk. RBI credit risk ನ ಮುಖಾಂತರ ಏನಾಗುತ್ತೆ RTGS ಅನ್ನು ರೂಟ್ ಅಂತ ಫಾಲೋ ಆಗುತ್ತೆ, ಫ್ರೇಮ್ ಆಗುತ್ತೆ, ಅದನ್ನ ಫಾಲೋ ಆಗ್ತೀವಿ. ಸೊ ಕ್ರೆಡಿಟ್ ರಿಸ್ಕ್ ಅನ್ನು ಕಡಿಮೆ ಇರುತ್ತೆ ಬಿಕಾಸ್ ಇಟ್ ಈಸ್ ಮೇಡ್ ಥ್ರೂ ದ RBI ಮುಖಾಂತರ ಆಗ್ತಕ್ಕಂಥದ್ರಿಂದ. ರಿಡಕ್ಷನ್ ಇನ್ ಪ್ರೊಸೆಸಿಂಗ್ ಕಾಸ್ಟ್ ಏನಾಗುತ್ತೆ ಇಲ್ಲಿ ಕಡಿಮೆ ಆಗುತ್ತೆ. ಚೆಕ್ ಬೇಸ್ಡ್ ಟ್ರಾನ್ಸಾಕ್ಷನ್ ಹೈಯರ್ ಪ್ರೊಸೆಸಿಂಗ್ ಕಾಸ್ಟ್, ನಾವು ಚೆಕ್ಸ್ನ ಯೂಸ್ ಮಾಡೋದಿಲ್ಲ, ಅದಕ್ಕೋಸ್ಕರ ಏನಾಗುತ್ತೆ ಇಲ್ಲಿ ಪ್ರೊಸೆಸಿಂಗ್ ಕಾಸ್ಟ್ ಕಡಿಮೆ ಆಗುತ್ತೆ. ಇಟ್ ಆಲ್ಸೋ ಹೆಲ್ಪ್ಸ್ ದ ಬ್ಯಾಂಕ್ ಇನ್ ಹ್ಯಾಂಡ್ಲಿಂಗ್ ಫಂಡ್ ಟ್ರಾನ್ಸ್ಫರ್ನ ಮಾಡೋದಕ್ಕೆ, ಈಸಿಯಾಗಿ ವರ್ಕ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಬೆಟರ್ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಯಾಕೆ ಕರಿತೀವಿ ಅಂದರೆ ನಾವು ಇಲ್ಲಿ ರಿಯಲ್ ಟೈಮು ಮತ್ತು ಗ್ರಾಸ್ ಸೆಟಲ್ಮೆಂಟ್ನ ಬೇಸಿಸ್ ಮೇಲೆ ಮಾಡೋದ್ರಿಂದ ಎಷ್ಟು ಬೇಗ ಬರುತ್ತೋ ಅಷ್ಟು ಬೇಗ ನಾವು ಕಳಿಸ್ಕೊಡೋದ್ರಿಂದ ನಾವೇನು ಮಾಡ್ತೀವಿ, ಇನ್ವೆಂಟ್ರಿನ ನೀಟಾಗಿ ಮ್ಯಾನೇಜ್ ಮಾಡ್ತೀವಿ ಅಂತ ಅರ್ಥ. ಫಂಡ್ಸ್ ನೋಡಿ, ಫಾಸ್ಟರ್ ಫಂಡ್ಸ್ ಟ್ರಾನ್ಸ್ಫರ್ ಫೆಸಿಲಿಟೇಟ್ಸ್ ಬೆಟರ್ ಇನ್ವೆಂಟ್ರಿ ಅಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್. ಎಷ್ಟು ಬೇಗ ಅಷ್ಟು ನಾವು ಮನಿನ ಟ್ರಾನ್ಸ್ಫರ್ ಮಾಡ್ತೀವೋ ಆಗ ನಾವೇನು ಮಾಡ್ತೀವಿ, ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ನ ನೀಟಾಗಿ ಮಾಡ್ತಿದ್ದೀವಿ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ದೀವಿ ಅಂತ ಅರ್ಥ. ಸೊ ದಿಸ್ ಇಸ್ ರಿಲೇಟಿಂಗ್ ಟು ಅಡ್ವಾಂಟೇಜಸ್. Next, we'll have a discussion relating to the difference between NEFT and RTGS. So, ಇಲ್ಲಿ deferred net settlement. So, NEFT ಅನ್ನೋದು deferred
ನೆಟ್ ಸೆಟಲ್ಮೆಂಟ್ ಅಂತ ಅಂದ್ರೆ ಇಲ್ಲಿ ಏನ್ ಮಾಡ್ತೀವಿ ಅವರ್ಲಿ ಬ್ಯಾಚಸ್, ನಾವು ಇಲ್ಲಿ ನೆಟ್ ಸೆಟಲ್ಮೆಂಟ್ ನ ಮಾಡ್ತೀವಿ, ಇಲ್ಲಿ ಏನ್ ಮಾಡ್ತೀವಿ ಗ್ರಾಸ್ ಸೆಟಲ್ಮೆಂಟ್ ನ ಮಾಡ್ತೀವಿ. ಇಲ್ಲಿ ವೆಯ್ಟ್ ಮಾಡಲ್ಲ, ಒಂದೊಂದು ಸಿಂಗಲ್ ಟ್ರಾನ್ಸಾಕ್ಷನ್ಸ್ ಬೇಗ ಬೇಗ ಮಾಡ್ತೀವಿ. ಬಟ್ ಇಲ್ಲಿ ಏನಾಗುತ್ತೆ 1 hour ವರೆಗೂ ಕಂಪ್ಲೀಟ್ ಆಗಿ ವೆಯ್ಟ್ ಮಾಡೇ ಮಾಡ್ತೀವಿ. ನೆಕ್ಸ್ಟ್ ಒನ್, NEFT ಹ್ಯಾಸ್ ನೋ ಲಿಮಿಟ್ ಐದರ್ ಮಿನಿಮಮ್ ಆರ್ ಮ್ಯಾಕ್ಸಿಮಮ್. NEFT ಅಲ್ಲಿ ಯಾವುದೇ ಕಾರಣಕ್ಕೂ ಮಿನಿಮಮ್ ಲಿಮಿಟ್ ಇಲ್ಲ, ಮ್ಯಾಕ್ಸಿಮಮ್ ಲಿಮಿಟ್ ಇಲ್ಲ. ಬಟ್ ಇಲ್ಲಿ ಏನಾಗಿದೆ, ಮಿನಿಮಮ್ ಲಿಮಿಟ್ ಇದೆ. ಮಿನಿಮಮ್ ಎಷ್ಟು 2 lakhs ಮಾಡಲೇಬೇಕು, ಬಟ್ ಮ್ಯಾಕ್ಸಿಮಮ್ ಲಿಮಿಟ್ ಇಲ್ಲ. ಮಿನಿಮಮ್ ಲಿಮಿಟ್ ಏನಿದೆ ಇಲ್ಲಿ 2 lakhs ಇದೆ. NEFT ಆಪರೇಟ್ಸ್ ಆನ್ ಅವರ್ಲಿ ಬ್ಯಾಚಸ್. ನೋಡಿ ಇಲ್ಲಿ ಏನಾಗುತ್ತೆ, ಅವರ್ಲಿ ಬ್ಯಾಚಸ್ ಮೇಲೆ ವರ್ಕ್ ಆಗುತ್ತೆ. ಇಲ್ಲಿ ಕಂಟಿನ್ಯೂಸ್ ಬೇಸಿಸ್ ಮೇಲೆ ವರ್ಕ್ ಆಗುತ್ತೆ. ಇಲ್ಲಿ ಯಾವುದೇ ರೀತಿ ಇಲ್ಲಿ ಡಿಪೆಂಡ್ಸ್ ಇರೋದಿಲ್ಲ, ವೆಯ್ಟ್ ಮಾಡೋದಿಲ್ಲ. ಸೊ ಇದು ನೀಟಾಗಿ ಅರ್ಥ ಆಗಿದೆ ಅನ್ಸುತ್ತೆ. ಇವತ್ತಿನ ಕಾನ್ಸೆಪ್ಟ್ ಇಲ್ಲಿಗೆ ಸಾಕು. ರಿಮೈನಿಂಗ್ ಕಾನ್ಸೆಪ್ಟ್ಸ್ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.